ಮೂರನೇ ವಾರದ ಫಿನಾಲೆ ಎಲಿಮಿನೇಷನ್ ಅಲ್ಲಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇವ್ರು ಆಚೆ ಬರ್ತಾರೆ ಅಂತ. ಅಫ್ಕೋರ್ಸ್ ಈ ಸರಿ ಕಾನ್ಸೆಪ್ಟ್ ಇರೋದೇ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಚೆ ಬಂದಂತಹ ಮುದ್ದು ಲಕ್ಷ್ಮಿ, ನಮ್ಮ ಮುದ್ದು ಲಕ್ಷ್ಮಿ ಅಶ್ವಿನಿ ಅವ್ರೀಗ ನಮ್ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ ಹೇಗಿತ್ತು ಬಿಗ್ ಬಾಸ್ ಜರ್ನಿ ಅಂತ. ಹಾಯ್ ಅಶ್ವಿನಿ ಅವರೇ, ಹೇಗಿದ್ದೀರಾ? ಹಾಯ್ ಮಂಗಳಾ ಅವರೇ, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಮೇ ಬಿ ತುಂಬಾನೇ ಡಿಸಪಾಯಿಂಟ್ ಆಗಿದೆ ಅಂತ ಅನ್ಸುತ್ತೆ ನಿಮ್ಗೆ. ಸೊ ಏನ್ ಹೇಳ್ತೀರಿ? ಅನ್ಎಕ್ಸ್ಪೆಕ್ಟೆಡ್, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಟೈಟ್ಲೇ ಇಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಆಲ್ರೆಡಿ ಫಸ್ಟ್ ಡೇ ಇಂದ ಫೀಡ್ ಮಾಡ್ಬಿಟ್ಟಿದ್ದಾರೆ. ಅನ್ಕೊಂಡೇ ಇರ್ಲಿಲ್ಲ ಥರ್ಡ್ ವೀಕ್ ಬರುವಂತಹ ಕಂಟೆಸ್ಟೆಂಟ್ ನಾನು ಅಂತ. ಜಡ್ಜ್ಮೆಂಟ್ ಬಂದಿದೆ, ಹೊರಗೆ ಬಂದಾಗಿದೆ. ಸೊ ಈಗ ಏನಿದ್ರು ಜನರ ಪ್ರೀತಿ ಸಿಕ್ಕಿರೋದನ್ನ ಮನ ತುಂಬಿ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಜಾಸ್ತಿ ಕೆಲಸ ಮಾಡ್ಕೊಂಡು ಹೋಗೋದಷ್ಟೇ. ಎಡ್ವಟ್ಟು ಎಲ್ಲ ಆಯ್ತು ಅಂತ ಅನ್ಸುತ್ತೆ ಅಶ್ವಿನಿ ನಿಮ್ಗೆ? ಜಂಟಿ ಅನ್ನೋ ಕಾನ್ಸೆಪ್ಟು ನಮಗ್ ಸಿಕ್ಕಿದ್ದು, ಮೈನ್ ಆಗಿ ನನಗ್ ಸಿಕ್ಕಿದ್ದು ಒಂಥರ ನನಗೆ ಒಂದು ಸ್ಟೆಪ್ ಬ್ಯಾಕ್ ಆಯ್ತು. ಯಾಕಂದ್ರೆ ನಂಗೆ ಅಡ್ಜಸ್ಟ್ ಆಗಿ ಅಥವಾ ಇನ್ನೊಂದು ವ್ಯಕ್ತಿ ಜೊತೆ ಡಿಸಿಷನ್ ಮೇಕಿಂಗ್ ಅಲ್ಲಿ ಯಾವಾಗ್ಲೂ ಒಪಿನಿಯನ್ ಕೇಳಿ ಅಭ್ಯಾಸನೇ ಇಲ್ಲ. ಏನೇ ಡಿಸಿಷನ್ ಇದ್ರು ನಾನೇ ತಗೊಂಡು ಅಭ್ಯಾಸ. ಅಲ್ಲಿ ಕೆಲವೊಂದು ರೂಲ್ಸ್ ಇದ್ದಿದ್ರಿಂದ ಆ ರೂಲ್ಸ್ ನ ಬ್ರೇಕ್ ಮಾಡ್ಲಿಕ್ಕೂ ಆಗ್ತಾ ಇರ್ಲಿಲ್ಲ. ಅದರ ಜೊತೆಗೆ ನಮ್ಮ ಪವರ್ ಕಿತ್ಕೊಂಡ್ರು, ಫ್ರೀಡಮ್ ಕಿತ್ಕೊಂಡ್ರು. ಊಟನೂ ತುಂಬಾ ಕಷ್ಟಪಟ್ಟು ತಿಂದಿದೀವಿ, ಮಾತುಗಳು ಕೇಳಿಸ್ಕೊಂಡು ತಿಂದಿದೀವಿ. ಸೊ ಹಾಗಾಗಿ ಫಸ್ಟ್ ವೀಕ್ ಒಂದ್ ಕಡೆ ಜೋಶು, ಒಂದ್ ಕಡೆ ಕಿಕ್ ಇರುತ್ತಲ್ಲ, ಬಿಗ್ ಬಾಸ್ ಮನೆಯ ಕಿಕ್, ಒಂದು ಹೊಸ ಪ್ಯಾಟರ್ನ್, ಜೀವನದ ಹೊಸ ದಾರಿ, ಆ ಎಲ್ಲದ್ರ ಜೊತೆಗೆ ಟಾಸ್ಕ್ ಅನ್ನೋ ಒಂದು ಡೇಂಜರ್ ಝೋನ್. ಟಾಸ್ಕ್ಗಳಲ್ಲಿ ತುಂಬಾ ಪ್ರಯತ್ನ ಪಟ್ವಿ ಫಸ್ಟ್ ವೀಕ್. ಅದಿದ್ದಿದೆ ಗೇಮ್ಸೇ ಹೇಗಿತ್ತು ಅಂದ್ರೆ ಒಂಟಿಗಳಿಗೆ ತುಂಬಾ ಸುಲಭ ಆಯ್ತು ಒಬ್ರೇ ಇದ್ದಿದ್ರಿಂದ. ಜಂಟಿಗಳಿಗೆ ಅದು ಕೋಆರ್ಡಿನೇಷನ್ ಜೊತೆಗೆ ಮಾಡ್ಬೇಕಾಗಿದ್ದರಿಂದ ಕೆಲವೊಂದ್ಸತಿ ಇಂಬ್ಯಾಲೆನ್ಸ್ ಆಯ್ತು. ಸೆಕೆಂಡ್ ವೀಕಲ್ಲಿ ಪ್ರಾಬ್ಲಿ ಸರಿ ಹೋಗುತ್ತೆ ಅಥವಾ ಜಂಟಿಯಿಂದ ಬಿಡುಗಡೆ ಸಿಗುತ್ತೆ ಅಂತ ಅನ್ಕೊಂಡ್ವಿ. ಅದು ಕ್ಯಾರಿ ಆಯ್ತು. ಕ್ಯಾರಿ ಆದಾಗ ಒಬ್ಬ ವ್ಯಕ್ತಿ ಸ್ವಲ್ಪ ಸಮಯಕ್ಕೆ ಮಾತ್ರ ಅಡ್ಜಸ್ಟ್ ಆಗ್ಲಿಕ್ಕೆ ಸಾಧ್ಯ, ಒಬ್ಬ ಸ್ಟ್ರೇಂಜರ್ನ ಜೊತೆಗೆ. ಅವ್ರದೇ ಒಪಿನಿಯನ್ಸ್, ವ್ಯಕ್ತಿತ್ವಗಳು ಅಂತ ಬಂದಾಗ ಕ್ಲಾಶಸ್ ಆಗುತ್ತೆ. ಕ್ಲಾಶಸ್ ಆಯ್ತು. ಎಲ್ಲೋ ಒಂದ್ ಕಡೆ ನಾನು ಅಭಿಷೇಕ್ ಅವ್ರನ್ನ ಡಾಮಿನೇಟ್ ಮಾಡಿದೆ ಅಂತ ಮಾತು ಬಂತು. ಬಟ್ ಎಂಡ್ ಆಫ್ ದ ಡೇ ನಾನು ಅಲ್ಲಿ ಹೋಗಿರೋದೆ ನನ್ನ ಆಟ ಆಡೋದಕ್ಕೆ. ಸೊ ಹಾಗಾಗಿ ಅದ್ರ ಜೊತೆಗೆ ಅಶ್ವಿನಿ ಅವ್ರ ಜೊತೆ ಕ್ಲಾಶಸ್ ಆಯ್ತು. ಅಲ್ಲಿ ನನ್ನ ಸ್ಟ್ಯಾಂಡ್ನ ನಾನು ತಗೊಂಡೆ. ಅವ್ರು ಆಡಿದ ಮಾತುಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ವ್ಯಕ್ತಿತ್ವ ಅಂತೂ ನಾನಲ್ಲ. ಸೊ ಹಾಗಾಗಿ ಅಲ್ಲಿ ಸ್ಟ್ಯಾಂಡ್ ತಗೋಬೇಕಿತ್ತು, ಅಲ್ಲೂ ಮಾತಾಡಿದೆ. ಸೆಕೆಂಡ್ ವೀಕ್ ಕಂಪ್ಲೀಟ್ ಆಯ್ತು. 2 ವಾರನೂ ಅಭಿಷೇಕ್ ಸ್ಟ್ರಾಂಗ್ ಅನ್ನೋ ಕಾರಣಕ್ಕೆ ಸುದ್ದಿ ಅವರು ನಮ್ಮನ್ನ ನಾಮಿನೇಟ್ ಮಾಡ್ತಾರೆ. ಸೊ ಅವ್ರ ಹತ್ರನೂ ಹೋಗಿ ಮಾತಾಡಿದೆ. ಅಭಿಷೇಕ್ ಅಷ್ಟೇ ಅಲ್ಲ, ಅಶ್ವಿನಿ ಕೂಡ ಇದ್ದಾಳೆ, ನೀವ್ ನೋಡೋ ದೃಷ್ಟಿಕೋನನ ಬದಲಾಯಿಸ್ಕೊಳ್ಳಿ ಅಂತ. 3ನೇ ವಾರ ಯಾವಾಗ ಒಂಟಿ ಅನ್ನೋ ಒಂದು ಪಯಣ ಶುರು ಆಯ್ತೋ, ಉಸಿರಾಡಬಹುದು, ಈಗ ಇಂಡಿವಿಜುವಲ್ ಕಾಲ್ಸ್ ನ ತಗೋಬಹುದು, ಇಂಡಿವಿಜುವಲ್ ಗೇಮ್ ನ ಶುರು ಮಾಡಬಹುದು ಅಂತಾನೆ ಅನ್ಕೊಂಡಿದ್ದು. ಅನ್ಫಾರ್ಚುನೇಟ್ಲಿ ಅಲ್ಲಿದ್ದು ಒಂದೇ ಟಾಸ್ಕ್. 11 ಜನ ಪ್ರೂವ್ ಮಾಡ್ಕೋಬೇಕಿತ್ತು. ಅಂಡ್ ನಮ್ಮನ್ನ ನಾವ್ ಸೇವ್ ಅಲ್ಲ, ಬೇರೆಯವರು ನಮ್ಮನ್ನ ಸೇವ್ ಮಾಡ್ಬೇಕಿತ್ತು. ಸ್ಟ್ರಾಟಜೈಸ್ ಎಲ್ಲಾ ಮಾಡಿ, ಓಕೆ ಹಿಂಗೆ ಆಡೋಣ, ಯಾರಿಗೆ ಬಾಲ್ ಇಲ್ವೋ ಅವರಿಗೆ ಬಾಲ್ ಇಡೋಣ, ಅಕಸ್ಮಾತ್ ಯಾರಾದ್ರೂ ಲಾಸ್ಟ್ ಅಲ್ಲಿ ಬಂದ್ರೆ ಅವ್ರನ್ನ ಬಿಟ್ಬಿಡೋಣ ಅಂತಾನೆ ಡಿಸೈಡ್ ಆಗಿತ್ತು. ಬಟ್ ಆಟದ ಮಧ್ಯದಲ್ಲಿ ಸುದ್ದಿ ಅವರು ಅವ್ರ ಅರ್ಥ ಮಾಡ್ಕೊಂಡಿದ್ದ ರೀತಿನಲ್ಲಿ ಮಾತಾಡಿ ಮ್ಯಾನಿಪುಲೇಟ್ ಮಾಡ್ಬಿಡ್ತಾರೆ. ಎಲ್ಲೋ ಒಂದ್ ಕಡೆ ರಾಶಿ ಅವ್ರು ಅದನ್ನ ಫೈಟ್ ಮಾಡಿದ್ರು ಪ್ರಾಬಬ್ಲಿ ಒಂದು ಚಾನ್ಸ್ ಇರ್ತಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವರು ಸೇವ್ ಮಾಡ್ಲಿಕ್ಕೆ ಆಗಿಲ್ಲ. ಬಟ್ ನಾನ್ ಸೇವ್ ಮಾಡಿದಂತಹ ಕಂಟೆಸ್ಟೆಂಟ್ಸ್ ಅವರ ಇಂಡಿವಿಜುವಾಲಿಟಿಯಿಂದ ಇನ್ನೂ 2 ಟಾಸ್ಕ್ ನ ವಿನ್ ಮಾಡಿ ಫೈನಲಿಸ್ಟ್ ಕಂಟೆಂಡರ್ ಆಗ್ತಾರೆ. ಅದ್ರ ಜೊತೆಗೆ ಅವ್ರು ಫೈನಲಿಸ್ಟ್ ಕಂಟೆಂಡರ್ ಆದಾಗ ನಾನು ಪ್ರೆಸ್ ಮೀಟ್ ಒಂದು ಕಾನ್ಸೆಪ್ಟ್ ಆಗುತ್ತೆ. ಪ್ರೆಸ್ ಮೀಟ್ ಆದಾಗ್ಲೂ ತುಂಬಾ ನನಗೆ ಅನಿಸ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ. ಅವರು ಆಗ ನನ್ನ ಹೆಸರು ತಗೊಂಡಾಗ್ಲೂ ಅಲ್ಲಿ ಒಂದು ಪಾರ್ಶಾಲಿಟಿ ಆಯ್ತು, ಗುಂಪುಗಾರಿಕೆ ಆಯ್ತು. ಗುಂಪುಗಾರಿಕೆಯ ಕಾರಣದಿಂದ ನಾನು ಈಗ ಇಲ್ಲಿ ಕೂತಿದ್ದೀನಿ. ಸೊ ನಿಮ್ಗೆ ಅನ್ಸುತ್ತಾ, ನಿಮ್ಗಿಂತ ಇನ್ನೂ ಆಕ್ಟಿವ್ ಇಲ್ಲದೆ ಇರೋರು, ಕಂಟೆಂಟ್ ಕೊಡದೆ ಇರೋರು ಅದು ತುಂಬಾ ಜನ ಇದ್ರು, ಸೊ ಆದ್ರೂ ಕೂಡ ನಿಮ್ಮನ್ನ ಆಚೆ ಕಳ್ಸಿದ್ರು ಅಂತ ಕಂಪ್ಲೀಟ್ಲಿ ಕೆಲವರು ಹೇಳ್ತಿರೋ ಒಂದು ಮಾತು. ಸೊ ನಿಮ್ಗೆ ಏನನ್ಸುತ್ತೆ? ಕಳ್ಸಿದ್ರು ಅವ್ರ ಜಡ್ಜ್ಮೆಂಟ್ ತಪ್ಪು ಅಂತ ಹೇಳೋದಕ್ಕೆ ನಂಗೆ ಯಾವ ಅಧಿಕಾರನೂ ಇಲ್ಲ. ಆದ್ರೆ ನನಗಿಂತ ವೀಕ್ ಕಂಟೆಸ್ಟೆಂಟ್ಸ್ ಒಳಗೆ ಇದಾರಾ? ಖಂಡಿತವಾಗ್ಲೂ ಇದ್ದಾರೆ. ನಾನು ಅವ್ರಿಗಿಂತ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದ್ನ ಖಂಡಿತವಾಗ್ಲೂ ಮಾಡಿದ್ದೀನಿ. ಎಲ್ಲಿ ಮಾತಾಡ್ಬೇಕು, ಎಲ್ಲಿ ಸೈಲೆಂಟ್ ಆಗಿರ್ಬೇಕು, ಎಲ್ಲಿ ಖುಷಿ ಆಗಿರ್ಬೇಕು, ಮನೆ ರೂಲ್ಸ್ ನ ಫಾಲೋ ಮಾಡಿದ್ದೀನಿ. ಅದರ ಜೊತೆಗೆ ಟೀಮ್ ಪ್ಲೇಯರ್ ಆಗು ಕೂಡ ಆಡಿದ್ದೀನಿ. ಸೊ ನನ್ನ ಬೆಸ್ಟ್ ನಾನು ಕೊಟ್ಟಿದ್ದೀನಿ. ಇನ್ಫ್ಯಾಕ್ಟ್ ಆಟನೇ ಶುರು ಆಗಿರ್ಲಿಲ್ಲ.
ಯೂಶಲಿ ಬಿಗ್ ಬಾಸ್ ಗೇಮ್ 3ನೇ ವಾರದಿಂದ ಶುರು ಆಗತ್ತೆ. ಅಲ್ಲಿ ತನಕ ಸ್ವಲ್ಪ ಪ್ಯಾಟರ್ನ್ಗೆ ಅಡ್ಜಸ್ಟ್ ಆಗ್ತಾ ಇರ್ತೀವಿ, ಎಲ್ಲರನ್ನ ಒಬ್ಸರ್ವ್ ಮಾಡ್ತಿರ್ತೀವಿ, ಮೈಂಡ್ಗೆ ಮ್ಯಾನಿಪುಲೇಟಿವ್ ಎಲ್ಲ ಬಿಹೇವಿಯರ್ಸ್ನ ಅರ್ಥ ಮಾಡಿಕೊಂಡು 3ನೇ ವಾರದಿಂದ ಆಟ ಶುರು ಮಾಡ್ತೀವಿ. ಇನ್ನ ಆಟ ಶುರುನೇ ಆಗಿರ್ಲಿಲ್ಲ, ಅನ್ಫಾರ್ಚುನೇಟ್. ನಿಮ್ಮ ಪ್ಲೇಸ್ ಅಲ್ಲಿ ಸ್ಪಂದನ ಇರ್ಬೇಕಾಗಿತ್ತ? ಯಾಕಂದ್ರೆ ಎಲ್ಲೂ ಕೂಡ ಅವ್ರ ಸ್ವಂತಿಕೆ ಇಲ್ಲದೆ ಇರೋ ರೀತಿ ಆಡ್ತಿರ್ತಾರೆ. ಅಫ್ಕೋರ್ಸ್ ಸ್ವಂತಿಕೆ ಅಂತ ಅಂದ್ರೆ ಲೈಕ್ ಮಾತಾಡೋದಿಲ್ಲ, ಅವರು ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ. ಎಲ್ಲೋ ಒಂದ್ ಕಡೆ ಮನೆ ಮಗಳು ಅನ್ನೋ ಒಂದು ಕಾರಣಕ್ಕೆ ಅವರು ಸೇವ್ ಆದ್ರ ಹೇಗೆ ಅಂತ? ಅದು ನಿಮ್ಮ ಒಪಿನಿಯನ್ ಅನ್ಸುತ್ತೆ. ಇದ್ರ ಬಗ್ಗೆ ನಾನು ಹೇಗೆ ಕಮೆಂಟ್ ಮಾಡೋಕ್ಕಾಗುತ್ತೆ, ಯಾಕಂದ್ರೆ ಅವ್ರ ಸೈಡ್ ಆಫ್ ದಿ ಸ್ಟೋರಿ ನಮಗೆ ಗೊತ್ತೇ ಇಲ್ಲ. ಅಂಡ್ ಟೀಮ್ ಯಾಕೆ ಆ ಡಿಸಿಷನ್ ತಗೋತು ಅಂತಾನು ನಂಗೆ ಗೊತ್ತಿಲ್ಲ, ನಾನು ಕೇಳೋದಕ್ಕೂ ಹೋಗ್ಲಿಲ್ಲ. ಯಾಕಂದ್ರೆ ಇಂಡಿವಿಜುವಲ್ ಆಗಿ ಆಡಕ್ ಬಂದಿದ್ದೀನಿ, ನಾನ್ ಸ್ಟ್ರಾಂಗ್ ಕಂಟೆಂಡರ್ ಅಲ್ಲ ಅನ್ನೋದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಜನನೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ನಿನ್ನೆ ನಾನು ಹೊರಗೆ ಬಂದ್ಮೇಲೆ ಲಾಸ್ಟ್ ಪ್ರೋಮೋ ನೋಡಿದ್ಮೇಲೆ ನೋಡಿರೋ ಕಮೆಂಟ್ಸ್ ಎಲ್ಲ ಅನ್ಫೇರ್ ಡಿಸಿಷನ್ ಅಂತಾನೆ ಬಂದಿದೆ. ಬಟ್ ಡಿಸಿಷನ್ ಬಂದಾದ್ಮೇಲೆ ಅದನ್ನ ಬದಲಾಯಿಸಕ್ ಆದ್ರೆ ಅದ್ರ ಬಗ್ಗೆ ನಾವು ಮಾತಾಡಬಹುದು. ಬಟ್ ಡಿಸಿಷನ್ ಬದಲಾಗತ್ತಾ? ಖಂಡಿತ ಇಲ್ಲ. ವೈಲ್ಡ್ ಕಾರ್ಡ್ ಎಂಟ್ರಿ ಆಗತ್ತಾ? ಅದು ಚಾನೆಲ್ಗೆ ಬಿಟ್ಟಿದ್ದು. ಸೊ ಹಾಗಾಗಿ ಸ್ಪಂದನ ಅವರು ನನ್ನ ಜಾಗದಲ್ಲಿ ಇರ್ಬೇಕಾಗಿತ್ತಾ ಅಂತ ಕೇಳಿದ್ರೆ ಓಟ್ಸ್ ತುಂಬಾ ಬಿದ್ದಿತ್ತು ಅವ್ರಿಗೆ, ಯಾರ ಮನೆಯಿಂದ ಹೊರಗೆ ಹೋಗ್ಬೇಕು ಅಂದಾಗ. ಲಾಸ್ಟ್ 3 ಆಪ್ಷನ್ ಆದಾಗ ಮಾತ್ರ ಎಲ್ಲರೂ ನನ್ನ ಹೆಸರು ಹೇಳಿದ್ರು. ಅದಕ್ಕೆ ಮುಂಚೆ ಆಲ್ಮೋಸ್ಟ್ ಸ್ಪಂದನ ಅವರ ಹೆಸರು ಬಂದಿತ್ತು, ಮಂಜುಮಾ ಹೆಸರು ಬಂದಿತ್ತು, ಅಭಿಷೇಕ್ ಅವರ ಹೆಸರು ಬಂದಿತ್ತು. ಇನ್ಫ್ಯಾಕ್ಟ್ ಮಾಳುಗೆ ಪ್ರಾಬಬ್ಲಿ ಇಮ್ಯುನಿಟಿ ಸಿಕ್ಕಿರ್ಲಿಲ್ಲ ಅಂದ್ರೆ ಅವರು ಡೇಂಜರ್ ಝೋನ್ ಅಲ್ಲೇ ಇರ್ತಿದ್ರೇನು. ಸೊ ಹಾಗಾಗಿ ಇಟ್ಸ್ ಆಲ್ ಅ ಗೇಮ್. ಸೊ ಅಶ್ವಿನಿ ಅವರು ಈಗ ಒಂದು ಗಾದೆ ಇದೆ, ನಂಬಿ ಕೆಟ್ಟವರಿಲ್ಲವಯ್ಯ ಅಂತ ಹೇಳ್ಬಿಟ್ಟು, ನಂಬಿನೇ ಕೆಟ್ರ ಅಂತ. ಸಿ, ಯಾವ ಕೆಲ್ಸಾನು ಒಳ್ಳೆ ಕೆಲ್ಸಾನು ವೇಸ್ಟ್ ಆಗಲ್ಲ. ಈಗ ಜನ ನೋಡಿದ್ದಾರೆ ಅಂದ್ರೆ ಅದು ವೇಸ್ಟ್ ಆಯ್ತಾ? ಖಂಡಿತವಾಗ್ಲೂ ಇಲ್ಲ. ಬಟ್ ಗೇಮಿಂದ ಆಚೆ ಬರೋದಕ್ಕೆ ಕಾರಣ ಆಯ್ತಾ? ಎಸ್ ಆಯ್ತು. ಯಾಕಂದ್ರೆ ಕಾವ್ಯ ಅವರು ಒಂಚೂರು ಡಿಪೆಂಡೆನ್ಸಿ ಇತ್ತು ಅವ್ರ ಮೇಲೆ. ಸ್ಟ್ರಾಟಜೈಸ್ ಮಾಡುವಾಗ್ಲೂ ಕೂಡ ಹೂ ಅಂತ ಹೇಳಿ, ಮತ್ ಅಲ್ಲಿ ಹೋಗಿ ಎಂಡ್ ಆಫ್ ದ ಮೂಮೆಂಟ್ ಇನ್ನೇನ್ ಟಾಸ್ಕ್ ಆಡ್ಬೇಕು ಅಂದಾಗ ಜಾನ್ವಿ ಅವ್ರು ಈ ಕಡೆ ಜಾರ್ಕೋತಾರೆ, ಕಾವ್ಯ ಅವ್ರು ಈ ಕಡೆ ಜಾರ್ಕೋತಾರೆ. ಅಲ್ಲಿ ಅವರು ಸ್ವಾರ್ಥವಾಗಿ ಆಡ್ತಾ ಇದ್ದಿದ್ದು ಇನ್ನೊಬ್ರು ಒಂದು ರೈಟ್ ಕಂಟೆಂಡರ್ನ ಅವಕಾಶವನ್ನ ಕಿತ್ಕೊಳತ್ತೆ. ಒಂದು ಸ್ಪೋರ್ಟಿವ್ ವೇನಲ್ಲಿ ತಗೊಂಡಾಗ ಇವತ್ತು ನನಗಾಗಿದ್ದು ಇನ್ಸಿಡೆಂಟ್ ನಾಳೆ ಅವರಿಗೂ ಆಗಬಹುದು. ಬಟ್ ಆ ಮನೆಯಲ್ಲಿ ಹೇಳ್ತಾರೆ ಫ್ರೆಂಡ್ಶಿಪ್ ವರ್ಕ್ ಆಗಲ್ಲ ಅಂತ. ಬಟ್ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸರ್ವೈವ್ ಆಗ್ಬೇಕು ಅಂತಂದ್ರೆ ನೀವು ಫ್ರೆಂಡ್ಶಿಪ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅವ್ರು ನಮ್ಮ ಬೆನ್ನಿಗೆ ಚೂರಿ ಚುಚ್ತಾರೆ ಅಂತ ಗೊತ್ತಿದ್ರು ನಂಬೇಕಾಗತ್ತೆ. ನಾವು ಸ್ಟ್ರಾಟಜೈಸ್ ಮಾಡಿದಾಗ್ಲೂ 5 ಜನ ಅಂತಾನೆ ಮಾಡಿದ್ವು. ಸೊ ಮಾಡಿದ್ಮೇಲೂ ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಿ, ಇನ್ಫ್ಯಾಕ್ಟ್ ನನ್ನ ಜಂಟಿನೇ ಕನ್ಸಿಡರ್ ಮಾಡಿರ್ಲಿಲ್ಲ. ನನ್ನ ಹತ್ರ ಬಂದು ಏನ್ ಡಿಸಿಷನ್ ತಗೊಂಡಿದ್ದೀರಾ, ಏನ್ ಮಾಡ್ತಿದ್ದೀರಾ ಅಂತಾನು ಕೇಳಲಿಲ್ಲ. ಕಾವ್ಯ ಅವ್ರದೇ ಒಂದು ಗುಂಪುಗಾರಿಕೆ ಆಯ್ತು. ಓಕೆ, ಅವ್ರ ಸ್ಟ್ರಾಟಜಿ ಅವ್ರು ಮಾಡಿದ್ರು ಅಂತ ಅನ್ಕೊಳ್ಳೋಣ. ಬಟ್ ಎಂಡ್ ಆಫ್ ದ ಡೇ ಅದು ಹೇಗೆ ಇಂಪ್ಯಾಕ್ಟ್ ಆಯ್ತು ಅಂದ್ರೆ ಅವರ ಸ್ವಾರ್ಥ. ಸುದಿ ಅವರು ಹೇಳಿದ ಒಂದು ರಾಂಗ್ ಸ್ಟೇಟ್ಮೆಂಟ್, ಕಾವ್ಯ ತಗೊಂಡಂತ ಒಂದು ರಾಂಗ್ ಡಿಸಿಷನ್, ಜಾನ್ವಿ ಅವರು ಜಾರ್ಕೊಂಡಂತ ರೀತಿ ರೈಟ್ ಕಂಟೆಂಡರ್ನ ಆಪರ್ಚುನಿಟಿನೇ ಇಲ್ಲದೆ ಹೊರಗಡೆ ಕಳ್ಸೋದಿಕ್ಕೆ ಒಂದು ದಾರಿ ಮಾಡ್ಕೊಳ್ತು. ಸೊ ಕಾಂಟ್ ಹೆಲ್ಪ್ ಇಟ್. ಅದೇ ಅದಕ್ಕೆ ಬಿಗ್ ಬಾಸ್ ಅಂತ ಅಂದ್ರೆ ಥಿಂಕ್ ಸ್ಮಾರ್ಟ್ ಅಂತ ಹೇಳಿರುವಂತದ್ದು. ಸೊ ಅಶ್ವಿನಿ ಅವರೇ, ಈಗ ನೀವು ಅಫ್ಕೋರ್ಸ್ ಕಾವ್ಯ ಅವ್ರದ್ದು ಅನ್ಫೇರ್ ಗೇಮ್ ಅಂತ ಅನ್ನಿಸ್ತು. ಯಾಕಂದ್ರೆ ಟೀಮ್ ಅಪ್ ಮಾಡೋಣ ಅಂತ ಫಸ್ಟ್ ಹೇಳಿದ್ದೆ ಅವರು, ಆಮೇಲೆ ಅವರು ಗಿಲ್ಲಿ ಅವ್ರ ಜೊತೆ ಟೀಮ್ ಅಪ್ ಆಗ್ತಾರೆ. ಸೊ ಅದನ್ನ ನೀವು ತುಂಬಾ ಹೊತ್ತು ನೋಡ್ತಾನೆ ಇರ್ತೀರಾ. ಅವರು ಗಿಲ್ಲಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋಗಿರ್ಬೋದು, ಮತ್ತೆ ನಿಮ್ ಜೊತೆ ಟೀಮ್ಗೆ ಬರೋದೇ ಇಲ್ಲ. ಮತ್ತೆ ಜಾಹ್ನವಿ ಅದನ್ನ ಅರ್ಥ ಮಾಡ್ಕೊಳ್ತಾರೆ, ಕಾವ್ಯ ಅವರು ಇಲ್ಲಿಂದ ಹೋಗಿದ್ದಾರೆ, ಈ ಟೀಮಲ್ಲಿ ಇಲ್ಲ ಈಗ ಅಂತ, ಅವ್ರು ಬೇರೆ ಟೀಮ್ ಅಪ್ ಮಾಡ್ಕೋತಾರೆ. ಯಾಕೆ ಅಶ್ವಿನಿ ಅವ್ರಿಗೆ ಇದು ಅರ್ಥ ಆಗ್ಲಿಲ್ಲ ಅಂತ. ಮತ್ತೆ ಇನ್ನೊಂದು ಕಾಕ್ರೋಚ್ ಅವರು ಈ ತರ ಗೇಮ್ ನ ಬೇರೆ ತರ ಹೇಳಿದ್ರು ನಮ್ಗೆ ಅಂತ. ನಿಮ್ಗೊಂದು ಟಾಸ್ಕ್ದು ಒಂದು ಮೆನು ಕೊಟ್ಟಿರ್ತಾರೆ, ಅದು ಏನ್ ಹೇಗ್ ಆಡ್ಬೇಕು ಏನು ಅಂತ. ಯಾಕೆ ನೀವು ಅದನ್ನ ಓದೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಅರ್ಥ ಮಾಡ್ಕೊಳ್ದೇನೆ ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ದೇನೆ ಅಶ್ವಿನಿ ಅವ್ರಿಗೆ ಈಗ ಆಯ್ತಾ ಅಂತ. ಈವನ್ ರಾಶಿಕಾ ಅವರು ಸಹ ಬಾಲ್ ಬರುತ್ತೆ, ಬಾಲ್ ಅವರು ಮಂಜು ಭಾಷಿಣಿ ಅವರು ಔಟ್ ಆದ್ಮೇಲೆ ಅವ್ರ ಹತ್ರ ಬಾಲ್ ಇಲ್ಲ ಅಂದ್ಮೇಲೆ ಅವ್ರು ತಂದು ನಿಮ್ಗೆ ಇಡ್ಬೋದಿತ್ತು. ಅದೇ ನೀವು ಹೇಳ್ತಾ ಇದ್ದೀರಾ, ಈಗ ನಮಗೂ ಗೊತ್ತಿರ್ಲಿಲ್ಲ ಕಾಕ್ರೋಚ್ ಅವರು ಬೇರೆಯವ್ರಿಗೆ ಇಡ್ಬೇಕು ಅಂತ ಹೇಳ್ತಾರೆ, ಸೊ ಹಾಗಾಗಿ ಅವ್ರು ಬೇರೆಯವ್ರಿಗೆ ಇಟ್ರು, ನನ್ಗೆ ಇಡ್ಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಒಂದ್ ಕಡೆ ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ದೇನೆ ಈ ತರ ಆಯ್ತಾ ಅಂತ. ಇದು ನೀವು ನೋಡಿದ್ಮೇಲೆ ನಿಮಗೆ ಬಂದಂತ ಒಂದು ಪರ್ಸ್ಪೆಕ್ಟಿವ್. ಅಲ್ಲೇನಾಗುತ್ತೆ, ಟಾಸ್ಕ್ ಬುಕ್ ನಮ್ಮ ಕೈಗೆ ಬಂದಾಗ ಜೋರಾಗಿ ಒಂದ್ಸತಿ ಓದ್ತಾರೆ, 2 ಸತಿ ಓದ್ತಾರೆ, ಕ್ಲಾರಿಟಿ ಇರುತ್ತೆ. ಕ್ಲಾರಿಟಿ ಇದ್ಮೇಲೆ ಡೌಟ್ಸ್ ಇದೆಯಾ ಅಂತ ಬಿಗ್ ಬಾಸ್ ಕೇಳ್ತಾರೆ, ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೋತೀವಿ. ಆಮೇಲೆ ಟಾಸ್ಕ್ ಜಾಗಕ್ಕೆ ಹೋಗ್ತೀವಿ. ಟಾಸ್ಕ್ ಜಾಗಕ್ಕೆ ಹೋದಾಗ ಆ ಪ್ರೆಷರ್ ಟೈಮಲ್ಲಿ
ಇಫ್ ಯು ಆಸ್ಕ್ ಮೀ ಸ್ಮಾರ್ಟ್ ಡಿಸಿಷನ್ ಮಾಡಿಲ್ವಾ, ಆಕ್ಚುಲಿ ನಾನು ಆ ಸ್ಟ್ರಾಟಜಿ ಮಾಡಿದ್ದೆ ಸ್ಮಾರ್ಟ್ ಡಿಸಿಷನ್. ಅಂದ್ರೆ ಅವರು ಏನಾದ್ರೂ ಅಕಸ್ಮಾತ್ ಜಾರ್ಕೊಳ್ಳಿಲ್ಲ ಅಂದಿದ್ರೆ ಇಟ್ ವಾಸ್ ಅ ಫೇರ್ ಡಿಸಿಷನ್. ಯಾಕಂದ್ರೆ ಲಾಸ್ಟ್ ಯಾರು ಬರ್ತಾರೋ ಅವ್ರನ್ನ ಬಿಟ್ಬಿಡಿ, ಯಾರು ಆಟ ಆಡಿದಾರೋ, ಯಾರಿಗೆ ಯೋಗ್ಯತೆ ಇದೆಯೋ ಅವರು ಮುಂದೆ ಆಟಗಳನ್ನ ಆಡ್ತಾ ಹೋಗ್ಲಿ ಅನ್ನೋದು ನಮ್ಮ ವಿಚಾರವಾಗಿತ್ತು. ಅದು ನಾನೇ ಲಾಸ್ಟ್ ಬಂದಿದ್ರು ನನ್ನನ್ನು ಬಿಟ್ಬಿಡಿ ಅಂತ ಹೇಳಿದೆ, ಕಾವ್ಯ ಲಾಸ್ಟ್ ಬಂದ್ರೆ ಕಾವ್ಯನ್ನು ಬಿಟ್ಬಿಡಿ ಅಂತಾನೆ ಹೇಳಿದ್ದು. ಡಿಸಿಷನ್ ಮೇಕಿಂಗ್ ಅಲ್ಲಿ ಪ್ರಾಬ್ಲಮ್ ಇರಲಿಲ್ಲ, ಬಟ್ ಕೆಲವೊಬ್ಬರ ಮೇಲೆ ಡಿಪೆಂಡೆನ್ಸಿ ಆ ಮನೆಯಲ್ಲಿ ಆ ಟಾಸ್ಕ್ ಅಲ್ಲಿ ಮೇಜರ್ ಆಗಿ ಮಾಡಲೇಬೇಕಿತ್ತು. ಅಂಡ್ ಎಲ್ರಿಗೂ ಹೇಳಿದೆ, ಥಿಂಕ್ ಪ್ರಾಕ್ಟಿಕಲಿ, ಲಾಜಿಕಲ್ಲಿ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಹುಡುಗರನ್ನ ಸೇವ್ ಮಾಡ್ಕೋತಾರೆ, ಹುಡುಗರಿಗೆ ನಮ್ಮ ಅವಶ್ಯಕತೆ ಇಲ್ಲ. ಬಟ್ ಹುಡುಗಿರಾಗಿ ಗೇಮ್ ಆಡುವಾಗ ನಮ್ಮನ್ನ ನಾವೇ ಸೇವ್ ಮಾಡ್ಕೋಬೇಕು, ನಾವು ಜೊತೆನಲ್ಲಿರ್ಬೇಕು, ಹಾಗೆ ಡಿಸೈಡ್ ಮಾಡಿದ್ದು. ಬಟ್ ಕಾವ್ಯ ಅದು ಒಂಚೂರು ಕ್ಯಾಲ್ಕುಲೇಟಿವ್ ಬಿಹೇವಿಯರ್. ಅಂಡ್ ಅವ್ರು ಏನೇ ಮಾಡಿದ್ರು ಗಿಲ್ಲಿದು ಡಿಸಿಷನ್ ಕಾವ್ಯಂದು ಇಂಪ್ಯಾಕ್ಟ್ ಮಾಡುತ್ತೆ, ಕಾವ್ಯ ಡಿಸಿಷನ್ ಗಿಲ್ಲಿ ಡಿಸಿಷನ್ ನ ಇಂಪ್ಯಾಕ್ಟ್ ಮಾಡುತ್ತೆ. ಅದು ತಪ್ಪಂತ ಹೇಳ್ತಿಲ್ಲ, ಆದ್ರೆ ಅವರು ಆ ಇಂಪ್ಯಾಕ್ಟ್ ನ ನನಗ್ ಮಾಡಿದ ತಪ್ಪು. ಇಫ್ ಯು ಆಸ್ಕ್ ಮೀ ಸ್ಮಾರ್ಟ್ ಅಂತ ನಾನು ಅನ್ಕೊಂಡಿದ್ದು ಒಂದೇ, ಅಭಿಷೇಕ್ ಅವರು ಧನು ಸಪೋರ್ಟ್ ಮಾಡಿದ್ರೆ, ಗಿಲ್ಲಿ ಚಂದ್ರನಂಗ್ ಸಪೋರ್ಟ್ ಮಾಡಿದ್ರೆ, ಮಂಜು ಭಾಷಿಣಿ ಅವರು ರಾಶಿಕಾ ಅವ್ರನ್ನ ಸಪೋರ್ಟ್ ಮಾಡಿದ್ರೆ, ಉಳಿದಿದ್ದಂತ 2 ಜಂಟಿ ಯಾರು? ಕಾವ್ಯ ಅಶ್ವಿನಿ. ಕರೆಕ್ಟ್. ಸೊ ಕಾವ್ಯ ಅಶ್ವಿನಿ ಒಂದಾದ್ರೆ ಸ್ಮಾರ್ಟ್ ಡಿಸಿಷನ್ ತಾನೆ ಅದು. That was a smart decision, not dependency or anything. But dependency ಯಾವಾಗ ಲಾಸ್ಟ್ ಮೂಮೆಂಟ್ ತನಕನೂ ನಾನು ಪ್ರಯತ್ನ ಪಟ್ಟಿದ್ದೀನಿ. ಅಲ್ಲಿ ನಿಂತ್ಕೊಂಡು ಯಾವಾಗ ಅವ್ರು ಹೇಳಿದ್ರು ಇನ್ನೊಂದು ಬಾಕ್ಸಿಗೆ ಅವರೇ ಹಾಕಬಾರ್ದು ಅಂತ, ಇಮಿಡಿಯೇಟ್ಲಿ ಜಾನ್ವಿ ಅವ್ರನ್ನ ಕೇಳಿದೆ, ಜಾನ್ವಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ, ಅವ್ರು ಯಾರಿಗೆ ಹಾಕಬೇಕು ಅದನ್ನ ನಾನು ಹಾಕಿ, ನನ್ನನ್ನು ಅವ್ರು ಸೇವ್ ಮಾಡಿದ್ದಿದ್ರೆ ಅಲ್ಲೂ ಕೂಡ ನಾನು ಸೇವ್ ಆಗೋ ಪಾಸಿಬಿಲಿಟಿ ಇತ್ತು. ಜಾನ್ವಿ ಮಾತೇ ಕೇಳಿಲ್ಲ, ಇಲ್ಲ ನಾವು 3 ಜನ ಮಾತಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಸೊ ಥಿಂಗ್ ಈಸ್, ಆಪರ್ಚುನಿಟಿ ಸಿಕ್ಕಿ ಒಬ್ಬ ಕಂಟೆಂಡರ್ ಆಡ್ಲಿಲ್ಲ ಅಂದ್ರೆ ಆಗ ಇವರು ವೀಕ್ ಅಂತ ಹೇಳೋ ಆಪರ್ಚುನಿಟಿ ಇದೆ, ಅಧಿಕಾರನೂ ಇದೆ. ಆಪರ್ಚುನಿಟಿ ಸಿಗದೆ ಗೇಮು ಆಡದೆ ಒಬ್ರು ವೀಕ್ ಕಂಟೆಂಡರ್ ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ. ಅಫ್ಕೋರ್ಸ್ ನೀವು ಥಿಂಕ್ ಮಾಡ್ತೀರಾ ಟೀಮ್ ಅಪ್ ಆಗೋಣ ಅಂತ, ಆದ್ರೆ ಅವರು ಎಲ್ಲ ಬೇರೆ ಬೇರೆ ಕಡೆ ಹೋಗಿ ಈ ತರ ಅದು ಇದಾಗುತ್ತೆ, ಬೇರೆ ತರ ಆಗುತ್ತೆ. ಜೊತೆಗೆ ನಂಬಿರ ನೀವು ಮಾತಾಡ್ತಿರ್ತೀರಾ, ಅವರು ಕ್ಯಾಮ್ರಾನೇ ಆ ಕಡೆ ತಿರುಗಿಸ್ಬಿಟ್ರೆ ಅದ್ ನಿಮ್ ಕೈಯಲ್ಲಿ ಇರೋದೇ ಇಲ್ಲ ಅಲ್ವಾ? ಹೌದು, ಬಟ್ ಒಂದ್ ರೀತಿನಲ್ಲಿ ಅವ್ರು ಜಾಸ್ತಿ ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಅಂತ ಅಂದಾಗ ನೀವು ಅರ್ಥ ಮಾಡ್ಕೊಬೇಕಾಗಿತ್ತು ಅನ್ನೋದು ಜನರ ಅಭಿಪ್ರಾಯ. ಜೊತೆಗೆ ಅವ್ರಿಗೆ ಇನ್ಸ್ಟಂಟ್ ಕರ್ಮ ಅನ್ನೋದಿರುತ್ತಲ್ಲ, ಕರ್ಮ ಹೊಡಿತು ಅಂತ ಅನ್ಸುತ್ತೆ. ಬಿಕಾಸ್ ಕಾವ್ಯ ಅವರು ಆ ಟಾಸ್ಕ್ ಅಲ್ಲಿ ಸೋಲ್ತಾರೆ, ಈವನ್ ರಾಶಿಕಾನೇ ವಿನ್ ಆಗ್ತಾರೆ ಅಷ್ಟೇ. ಅವ್ರು ಮಾಡಿದ್ದು ಅವ್ರಿಗೆ ಬರುತ್ತೆ ಅಂತ ಹೇಳಿದ್ರಲ್ಲ, ಎಂಡ್ ಆಫ್ ದ ಡೇ ಏನ್ ಗೊತ್ತಾ, ಅವ್ರು ಮಾಡಿದ್ರಲ್ಲಿ ರಾಶಿಕಾ ಅವ್ರಿಗೂ ಲಾಸ್ ಇಲ್ಲ, ಇದು ಕಾವ್ಯಾಗೂ ಲಾಸ್ ಇಲ್ಲ. ಲಾಸ್ ಆಗಿದ್ದು ನನಗೆ. ಅದೇ ವಿಚಾರವಾಗ ಅವತ್ತು ರಾತ್ರಿ ನನ್ ಕಾವ್ಯ ಹತ್ರ ಮಾತೇ ಆಡಲ್ಲ, ಅಭಿಷೇಕ್ ಅವ್ರ ಹತ್ರ ಹೋಗಿ ನಾನು ಮಾತಾಡ್ತೀನಿ, ಇದನ್ನ ನಾನು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾಕಂದ್ರೆ 15 ದಿನ ಜಂಟಿಯಾಗಿ ನಿಂತ ನಾವು ಒಂದು ಟಾಸ್ಕ್ ಅಂತ ಬಂದಾಗ, ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ ಒಂದ್ಸತಿ ಬಂದು ಕೇಳ್ಬೋದಿತ್ತು. ಕಾವ್ಯನ ಹೋಗಿ ಕೇಳೋ ಡಿಸಿಷನ್ ಮಾಡ್ದಂತ ನೀವು ಆಶ್ ಏನ್ ಮಾಡ್ತಿದ್ಯಾ ಅಂತ ಒಂದ್ ಮಾತು ಕೇಳಿದ್ರೆ, ಓಕೆ ಇದು ನಮ್ಮ ಡಿಸಿಷನ್ ಆಗಿದೆ, ನೀನೇನ್ ಪ್ಲಾನ್ ಮಾಡಿದ್ಯಾ ಅಂತ ಹೇಳ್ಬೋದಿತ್ತು. ಅವ್ರು ಡಿಸಿಷನ್ ಎಕ್ಸ್ಚೇಂಜ್ ಮಾಡದೇ ಇದ್ದಾಗ ಅವ್ರು ಸ್ಟ್ರಾಟಜೈಸ್ ಮಾಡ್ತಿದ್ದಾರೆ ಅಂತ ನಾವು ಕೂಡ ಎಚ್ಚರ ವಹಿಸ್ಬೇಕಾಗತ್ತೆ. ಆಗ್ಲೇ ನಾನು ಎಲ್ಲಾ ಹೆಣ್ಮಕ್ಳು ಟೀಮ್ ಅಪ್ ಆಗಿ ಒಬ್ರಿಗೋಸ್ಕರ ಇನ್ನೊಬ್ರು ಆಡೋಣ ಅಂತ ಡಿಸೈಡ್ ಮಾಡಿದ್ದು. ಸೊ ಕಾವ್ಯದು ಏನಂದ್ರೆ, ಅಲ್ಲಿ ತನಕ ನಾನು ಅವರು ಇಂಡಿವಿಜುವಲ್ ಪ್ಲೇಯರ್ ಅಂತಾನೆ ಅನ್ಕೊಂಡಿದ್ದೆ. ಏನೇ ಮಾಡಿದ್ರು ಅವ್ರು ಇಂಡಿವಿಜುವಲಿ ಡಿಸಿಷನ್ ನ ತಗೋತಾರೆ ಅಂತಾನೆ ಅನ್ಕೊಂಡಿದ್ದೆ. ಗಿಲ್ಲಿ ಆಡೋ ಒಂದು ಮಾತು ಕಾವ್ಯನ್ ಡಿಸಿಷನ್ ಚೇಂಜ್ ಮಾಡತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಅಂಡ್ ಇದನ್ನ ನಾನು ನೆಗೆಟಿವ್ ಆಗು ಹೇಳ್ತಾ ಇಲ್ಲ. ಆದ್ರೆ ಎಂಡ್ ಆಫ್ ದ ಡೇ ಗಿಲ್ಲಿ ಕಾವ್ಯ ಅಂತ ಬಂದಾಗ ಗಿಲ್ಲಿ ಅವ್ರ ಬಗ್ಗೆನೇ ಯೋಚನೆ ಮಾಡ್ಬೇಕಾಗತ್ತೆ, ಕಾವ್ಯನು ಅವ್ರ ಬಗ್ಗೆನೇ ಯೋಚನೆ ಮಾಡ್ಬೇಕಾಗತ್ತೆ. ಇವ್ರು ಅವ್ರಿಗೋಸ್ಕರ ಬಿಟ್ಕೊಡಲ್ಲ, ಅವ್ರು ಇವ್ರಿಗೋಸ್ಕರ ಬಿಟ್ಕೊಡಲ್ಲ. ಆಟ ಹಂಗೆ ಆಡ್ಬೇಕಾಗತ್ತೆ. ಬಟ್ ಆ ಒಂದು ಭರದಲ್ಲಿ ಅವರು ಹೆಣ್ಮಕ್ಳ ನಂಬಿಕೆನೆಲ್ಲ ಕಳ್ಕೊಂಡ್ಬಿಟ್ರು ಕಾವ್ಯ. ಸೊ ನೆಕ್ಸ್ಟ್ ಟೈಮ್ ಅವ್ರನ್ನ ಯಾರಾದ್ರೂ ನಂಬ್ತಾರ, 2 ಸತಿ ಯೋಚಿಸ್ತಾರೆ ಅಷ್ಟೇ. ಅಫ್ಕೋರ್ಸ್ ಇನ್ನು ರಾಜಮಾತೆ ವಿಚಾರಕ್ಕೆ ಬರೋದಾದ್ರೆ, ಸೊ ಸ್ವಯಂ ಘೋಷಿತ ರಾಜಮಾತೆ ಅಶ್ವಿನಿ ಅವರು. ಸೊ ಯಾಕೆ ಹೇಳ್ತಾ ಇದೀನಿ ಈ ಮಾತು ಅಂತ ಅಂದ್ರೆ, ಲೈಕ್ 2 weeks ಒನ್ ಮ್ಯಾನ್ ಆರ್ಮಿ ತರ ಇತ್ತು ಅದು. ಅಂದ್ರೆ ಅವ್ರಿಗೆ ಯಾರು ಧ್ವನಿ ಎತ್ತೋರೇ ಇರ್ಲಿಲ್ಲ ಎಕ್ಸೆಪ್ಟ್ ಗಿಲ್ಲಿ ಮತ್ತೆ ಕಾವ್ಯ. ಅದಾದ್ಮೇಲೆ ನೀವು ಮತ್ತೆ ಮಂಜು ಭಾಷಿಣಿ ಅವರು ಸ್ಟಾರ್ಟ್ ಮಾಡ್ಕೊಂಡು ನೋಡ್ತೀರಾ ಅವ್ರು ಟಕ್ಕರ್ ಹೊಡೆಯೋದಕ್ಕೆ. ಸೊ ಹೇಗಿತ್ತು ಆಕ್ಚುಲಿ ಅವರ ಒಂದು ಡಾಮಿನೇಷನ್ ಅಂತ?
ನೀವ್ ಹೇಳ್ದ ಹಾಗೆ ಅದು ಲೀಡರ್ಶಿಪ್ ಆಗಿರ್ಲಿಲ್ಲ, ಡಾಮಿನೇಷನ್ ಆಗಿತ್ತು. ಮೋರ್ ದ್ಯಾನ್ ದ್ಯಾಟ್ ಏನಾಯ್ತು ಅಂದ್ರೆ ನಮ್ಗೆ ಪವರ್ ಇರ್ಲಿಲ್ಲ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇತ್ತು, ಫ್ರೀಡಮ್ ಇರಲಿಲ್ಲ. ಸ್ಟ್ರಾಟಜೈಸ್ ಮಾಡೋದಕ್ಕೆ ಜಂಟಿ ಯಾವತ್ತು ಟೀಮ್ ಅಪ್ಪೇ ಆಗ್ಲಿಲ್ಲ. ಎಷ್ಟು ಸತಿ ನಾನು ಹೇಳಿದ್ದೀನಿ, ಏನ್ ಗೊತ್ತಾ, ಅವ್ರ ಅಗೇನ್ಸ್ಟ್ ಹೋಗ್ಬೇಕಂದ್ರೆ ನಾವು ಯೂನಿಟ್ ಅಲ್ಲಿಗೆ ಬಿಗ್ ಬಾಸ್ ಹೇಳಕ್ ಹೊರಟಿದ್ ಒಂದೇ, ಪವರ್ ಗೇಮ್ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಇವರಿಗೆ ಪವರ್ ಕೊಟ್ರು, ನಮ್ಗೆ ಯೂನಿಟಿ ಕೊಟ್ರು. ಇಷ್ಟು ಸಫರಿಂಗ್ ಇದ್ದಾಗ, ಇಷ್ಟು ಸ್ಟ್ರಗಲಿಂಗ್ ಇದ್ದಾಗ, ಕಷ್ಟದಲ್ಲಿದ್ದಾಗಲೇ ಎಲ್ಲರೂ ಒಂದಾಗೋದು ಅಂತ ಹೇಳ್ತಾರೆ. ಸೊ ಅದು ತುಂಬಾ ಸಿಂಪಲ್ ಕಾನ್ಸೆಪ್ಟ್ ಆಗಿತ್ತು. ಅವರಿಗೆ ಪವರ್ ಇತ್ತು ಆದ್ರೆ ಯೂನಿಟಿ ಇರಲಿಲ್ಲ. ನಮ್ಮಲ್ಲಿ ಪವರ್ ಇರಲಿಲ್ಲ, ಫ್ರೀಡಮ್ ಇರಲಿಲ್ಲ, ಆದ್ರೆ ಯೂನಿಟಿ ಮಾಡ್ಕೋಬೋದಾಗಿತ್ತು. ಅವ್ರ ಅಗೇನ್ಸ್ಟ್ ತುಂಬಾ ಮಾತಾಡ್ಬೋದಾಗಿತ್ತು, ಒಳ್ಳೆ ಆಟ ಆಡಿಸ್ಬೋದಾಗಿತ್ತು. ನಾವೆಲ್ಲ ಮಾಡಲ್ಲ ಅಂತ ಕೂತ್ಕೊಂಡ್ರೆ ಏನಾಗಿರ್ತಿತ್ತು? ನಾವು ಹಂಗೆಲ್ಲ ಡಿಸೈಡ್ ಮಾಡಿದ್ರು ಒಬ್ರು ನಾನ್ ಮಾಡ್ತೀನಪ್ಪ ಅಂತ ಹೋದಾಗ ಅದು ಯೂನಿಟಿನ ಹೇಗೆ ರೆಪ್ರೆಸೆಂಟ್ ಮಾಡುತ್ತೆ? ಸೊ ಅಲ್ಲಿ ಅವರು ಸಖತ್ತಾಗಿ ಆಡಿದ್ರು ಅಂತಲ್ಲ, ನಾವು ಬೆಟರ್ ಆಗಿ ಆಡ್ಬೇಕಿತ್ತು. ನಾವು ಬೆಟರ್ ಆಗಿ ಆಡಿದ್ರೆ ಅವರು ಡಾಮಿನೇಷನ್ ಅಂತ ಅನ್ನಿಸ್ತಾ ಇರಲಿಲ್ಲ. ಸೆಕೆಂಡ್ ಥಿಂಗ್, ನನ್ನನ್ನ ಕೇಳಿದ್ರೆ ಅಶ್ವಿನಿ ಅವರು ಏನೋ ರಾಜಮಾತೆ, ಲೀಡರು, ಅದು ಇದು ಅಂತೆಲ್ಲ ಹೇಳ್ತಾರಲ್ಲ, ಮಾತುಗಾರಿಕೆ ಚೆನ್ನಾಗಿದೆ. ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಪೊಲಿಟಿಕಲಿ ಪ್ಲೇ ಮಾಡ್ತಾರೆ. ಅದನ್ನ ಕ್ರ್ಯಾಕ್ ಮಾಡೋದಕ್ಕೆ ನಮಗೆ 1 ವಾರ ಟೈಮ್ ತಗೋತು. ಕ್ರ್ಯಾಕ್ ಮಾಡಿದ್ಮೇಲೆ ಇಟ್ ವಾಸ್ ವೆರಿ ಈಸಿ. ಅವ್ರನ್ನ ಟ್ರಿಗರ್ ಮಾಡೋದು ತುಂಬಾ ಈಸಿ ಇತ್ತು. ಹಿಂಗೆ ಟ್ರಿಗರ್ ಮಾಡ್ಬೋದಾಗಿತ್ತು ಅವ್ರನ್ನ. ಸೊ ಅವರು ತುಂಬಾ ಸ್ಟ್ರಾಂಗ್ ಅಂತ ಹೇಳ್ತಾನೆ ಇದ್ರು. ಅಶ್ವಿನಿ ಗೌಡ ಆಗಿ ಆಡ್ತಿಲ್ಲ, ನಾನು ರಾಜಮಾತೆಯಾಗಿ ಆಡ್ತಿದ್ದೀನಿ, ಅರ್ಸಿಯಾಗಿ ಆಡ್ತಿದ್ದೀನಿ. ಆದ್ರೆ ವೈಯಕ್ತಿಕ ಆಡದೇ ಇದ್ರು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಿದ್ರು. ಕಾವ್ಯ ಹತ್ತಿದ್ದಾರೆ, ನನ್ನ ಮೇಲೆ ಏನು ದೈಹಿಕ ಹಲ್ಲೆ ಮಾಡಿದ್ದಾರೆ, ಕುಂಕುಮನ ಹಚ್ಕೊಂಡು, ಅಷ್ಟೆಲ್ಲ ಯೋಚನೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರೋರಿಗೆ ಬರಲ್ಲ ಮಂಗಳ ಅವ್ರೆ. ಅದೇ ನೀವು ಆ ಮಟ್ಟಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದ ಅವ್ರನ್ನ? ಅಷ್ಟು ಸ್ಟ್ರಾಂಗ್ ಇದ್ದೀನಿ ನೋಡಿ. ಅಂದ್ರೆ ನೀವ್ ಹೇಳ್ದಾಗೆ ಅವರು ಡಾಮಿನೇಟಿವ್, ಅವರು ಸ್ಟ್ರಾಂಗ್ ಅನ್ನೋ ಹಾಗಿದ್ರೆ ಅವ್ರನ್ನ ಎದುರು ಹಾಕೊಂಡಿದ್ದೀನಿ ಅಂದ್ರೆ ಹೂ ಇಸ್ ದ ಸ್ಟ್ರಾಂಗೆಸ್ಟ್? ಸಿಂಪಲ್ ಅಲ್ವಾ? ಸೊ ಈ ತರ ಗೇಮ್ಸ್ ಆಡೋದಕ್ಕೆ ಒಂದು ಲೀಡರ್ಶಿಪ್ ಇರೋರ್ಗೆ ಸಾಧ್ಯ ಇಲ್ಲ. ಸ್ಟ್ರೀಟ್ ಥಿಂಕಿಂಗ್ ಇರುತ್ತೆ, ಸೇವ್ ಮಾಡಬೇಕು, ನನ್ನ ಜನರ ಪರವಾಗಿ ನಿಂತ್ಕೋಬೇಕು, ಆ ಥರ ಯೋಚಿಸ್ತಾರೆ. ಈ ಥರ ಎಲ್ಲ ಒಬ್ಬ ಟ್ರಿಕ್ಸ್ಟರ್ ಮಾತ್ರ ಬಳಸೋದಕ್ಕೆ ಸಾಧ್ಯ. ನನ್ನ ಕೇಳಿದ್ರೆ ಅವರು ಲೀಡರ್ಶಿಪ್ ಕ್ವಾಲಿಟೀಸ್ಗಿಂತ ಅವರಲ್ಲಿ ಟ್ರಿಕ್ಸ್ಟರ್ ಕ್ವಾಲಿಟೀಸ್ ಜಾಸ್ತಿ ಇದೆ. ಹೇಗಿತ್ತು ಗೆಜ್ಜೆ ಸೌಂಡ್ ಅಂತ? ನಂಗಂತೂ ಏನು ಗೆಜ್ಜೆ ಸೌಂಡ್ ಕೇಳಿಸ್ಲಿಲ್ಲ. ಲಾಸ್ಟ್ ಡೇ ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಇತ್ತಲ್ಲ, ಅವತ್ತು ನನಗೆ ಗೆಜ್ಜೆ ಸದ್ದು ಕೇಳಿಸಿದ್ದು. ಜಾನ್ವಿ ಅವ್ರದ್ದು ಎಂಡ್ ಬೆಡ್ ಆದ್ರೆ ನಾನು ಇಲ್ಲಿ ಇಂಡಿವಿಜುವಲ್ ಬೆಡ್ ಅಲ್ಲಿ ಮಲಗ್ತಿದ್ದೆ. ಅವತ್ತು ಆಲ್ ಆಫ್ ಅ ಸಡನ್ ಗೆಜ್ಜೆ ಸೌಂಡ್ ಕೇಳಿಸ್ತು, ಎದ್ದೆ. ಫಸ್ಟ್ ಎಲ್ಲರೂ ಅಬ್ಸರ್ವ್ ಮಾಡಿದೆ ಯಾರು ಗೆಜ್ಜೆ ಸೌಂಡ್ ಮಾಡ್ತಿದ್ದಾರೆ ಅಂತ. ಆಕ್ಚುಲಿ ನಮ್ಮ ರೂಮಲ್ಲಿ ಎಲ್ಲರೂ ಮಲಗಿದ್ರು. ಜಾನ್ವಿ ಅವರು ಈ ಕಡೆ ಬೆನ್ ತೋರಿಸ್ಕೊಂಡು ಮಲಗಿರೋ, ಅಲ್ಲಿ ಡೌಟ್ ಹೊಡೀತು ನನಗೆ. ಯಾಕಂದ್ರೆ ಕುಂಕುಮ ಹಚ್ಕೊಂಡು ನಾಟಕ ಮಾಡಿದವ್ರಿಗೆ ಗೆಜ್ಜೆ ಸದ್ದು ಮಾಡಿ ನಾವು ಮಾಡಿಲ್ಲ ಅಂತ ಹೇಳೋದು ದೊಡ್ಡ ವಿಚಾರನೇ ಅಲ್ಲ. ಅವತ್ತಿನ ರಾತ್ರಿ ಅದಾದ್ಮೇಲೆ ಎವಿಕ್ಷನ್ ಆಯ್ತು. ಎವಿಕ್ಷನ್ ಆದ್ಮೇಲೆ ಆ ಟೆನ್ಷನ್ ಅಲ್ಲೇ ನಾವೆಲ್ಲರೂ ಇದ್ವಿ. ಮಾಸ್ ಎಲಿಮಿನೇಷನ್ ಅನ್ನೋದು ಬಿಗ್ ಬಾಸ್ 12th ಸೀಸನ್ ಅಲ್ಲೇ ಆಗ್ತಾ ಇರೋದು. ಇಲ್ಲಿ ತನಕ ಯಾವತ್ತೂ ಆಗಿಲ್ಲ. ಅನ್ಫಾರ್ಚುನೇಟ್ಲಿ ಈ ಸೀಸನ್ ಅಲ್ಲಿ ನಮಗೆ ಅದೆಲ್ಲ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೀರಿಯನ್ಸಸ್ ಆಗ್ತಿದೆ. ಇದೆಲ್ಲ ಆದ್ಮೇಲೆ ಬೆಳಿಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ, ರಾಶಿ ಹತ್ರನೂ ಹೇಳ್ತೀನಿ ದಟ್ ಇದೆಲ್ಲ ಅವರೇ ಮಾಡ್ತಿರೋ ಕಿತಾಪತಿ. ಇಂಪಾರ್ಟೆನ್ಸ್ ಕೊಟ್ರೆ ಅದನ್ನ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಾರೆ. ಇಗ್ನೋರ್ ಮಾಡ್ತಾ ನಮ್ಗೇನು ಕೇಳಿಸ್ಲಿಲ್ಲ ಅಂತಿದ್ರೆ ಅದನ್ನ ಅವ್ರು ಮತ್ತೆ ಮಾಡೋದಕ್ಕೆ ಹೋಗಲ್ಲ. ನಾವ್ ಆ ಥರ ಯೋಚಿಸಿದ್ದು. ರಕ್ಷಿತಾ ಸೈಡ್ ಆಫ್ ದಿ ಸ್ಟೋರಿ ನಮಗೆ ಹೆಚ್ಚಿಗೆ ಗೊತ್ತಿರಲಿಲ್ಲ. ಅವ್ರು ಅವತ್ತು ಅತ್ತಾಗಷ್ಟೇ ನಮಗೆ ಗೊತ್ತಿತ್ತ ಹೊರತು ಇವರೆಲ್ಲ ಏನ್ ಮಾಡ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಡೈನಿಂಗ್ ಟೇಬಲ್ ಅಲ್ಲೂ ಒಂದ್ಸತಿ ಅಶ್ವಿನಿ ಅವ್ರು ಹೇಳ್ತಾರೆ, ಇದು ಪ್ಲಾನಿಂಗ್ ಆಗಿರ್ಬೋದಲ್ವಾ, ಯಾಕೆ ಅದನ್ನ ಇದಾಗಿ ತಗೋತೀರಾ ಅಂತೆಲ್ಲ. ಅಂಡ್ ಅಶ್ವಿನಿ ಅವರು ತುಂಬಾ ಬಾರಿ ಕನ್ಫ್ಯೂಷನ್ ರೂಮಿಗೆ ಹೋಗಿ ಬಂದಿದ್ದಾರೆ. ಸೀಕ್ರೆಟ್ ಟಾಸ್ಕು ಆಗಿರಬಹುದು, ಆ ಥರ ನಮಗೆ ಯೋಚನೆ ಬರುತ್ತೆ. ಅಂಡ್ ರಕ್ಷಿತಾ ಯಾವತ್ತೂ ಬಂದು ಈ ಥರ ಆಗ್ತಿದೆ ಅಂತ ನಮ್ಮ ಹತ್ರ ಹೇಳ್ಕೊಂಡಿರ್ಲಿಲ್ಲ. ಗಿಲ್ಲಿ ಹತ್ರ ಹೇಳ್ಕೊಂಡಿದ್ರು, ಗಿಲ್ಲಿ ಅವರು ಸಪೋರ್ಟ್ ಆಗಿ ನಿಂತ್ಕೊಂಡಿದ್ರು. ಸೊ ಹಾಗಾಗಿ ರಕ್ಷಿತಾಗೆ ಒಂದು ಬ್ಯಾಕಪ್ ಕೂಡ ಸಿಕ್ತು. ಇಲ್ಲಿ ಇವರಿಬ್ರು ಹೇಳದ್ನಲ್ಲ ಟ್ರಿಕ್ಸ್ಟರ್ಸು, ಅವ್ರು ಮಾಡಿದ್ದೇ ಸರಿ, ಅವ್ರು ಮಾಡಿದ್ದೇ ದಾರಿ, ಅವ್ರು ಮಾಡಿದ್ದೇ ಕಂಟೆಂಟು ಅನ್ನೋ ಧೈರ್ಯದಲ್ಲಿ ಏನೋ ಈಗ್ಲೂ ಬುದ್ಧಿ ಕಲ್ತಿಲ್ಲ ಅವರು, ಈಗ್ಲೂ ಹಾಗೆ ಇದ್ದಾರೆ. ಸೊ ಜನನು ನೋಡ್ತಿದ್ದಾರೆ, ಕ್ಲಾರಿಟಿ ಸಿಗುತ್ತೆ ಬಿಡಿ. ಓಕೆ, ಅದನ್ನು ಇನ್ನು ಆ ಗೆಜ್ಜೆ ಸೌಂಡ್ ಬೇಕಿತ್ತು ಅಂತ ಅನ್ನಿಸ್ತಾ ನಿಮ್ಗೆ?
ಬಿಕಾಸ್ ಗೆಜ್ಜೆ ಸೌಂಡ್ ಇಂದ ಇದೆಲ್ಲ ಆಯ್ತು, ಕೆಲವೊಬ್ರು ಮುಖವಾಡಗಳು ಆಚೆ ಬಂತು ಅಂದ್ರೆ ಅಶ್ವಿನಿ ಮತ್ತೆ ಜಾಹ್ನವಿ ಹೇಗಿದ್ರು ಅಂತಂದ್ರೆ ನಾವ್ ಏನ್ ಮಾಡಿದ್ರು ನಡೆಯುತ್ತೆ, ಏನ್ ಮಾತಾಡಿದ್ರು ನಡೆಯುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರು ಹೋಗ್ತಾ ಇದ್ರು. ಜೊತೆಗೆ ತಮಾಷೆ ಎಷ್ಟ್ರಲ್ಲಿ ಇರ್ಬೇಕು ಅಷ್ಟ್ರಲ್ಲೇ ಇರ್ಬೇಕು. ಸೊ ಅದು ಮುಂದಕ್ಕೆ ಹೋಗ್ಬಾರ್ದು, ವೈಯಕ್ತಿಕವಾಗಿ ನಿಂದನೆ ಆಗ್ಬಾರ್ದು. ಸೊ ಈ ತರದೊಂದು ಚಾಟಿ ಏಟು ಅವ್ರಿಗೆ ಬೇಕಿತ್ತು ಅಂತ ಅನ್ಸುತ್ತೆ. ಐ ಥಿಂಕ್ ನನ್ನ ಜೊತೆ ಒಂದು ಇನ್ಸಿಡೆಂಟ್ ಆಯ್ತಲ್ಲ, ಕುಂಕುಮದ ವಿಚಾರ, ಮ್ಯಾನ್ ಹ್ಯಾಂಡ್ಲಿಂಗ್, ಮೈ ಫುಟ್, ಹೂ ದ ಹೆಲ್ ಆರ್ ಯು, ಏನ್ ಯೋಗ್ಯತೆ ಅಂತೆಲ್ಲ ಮಾತಾಡ್ದಾಗ್ಲೇ ಆ ವೀಕೆಂಡ್ ಅಲ್ಲೇ ಅವರಿಗೆ ಒಂದು ಕ್ಲಾಸ್ ಆಗಿದ್ದಿದ್ರೆ ಈ ಗೆಜ್ಜೆ ಶಬ್ದ ಆಗ್ತಿರ್ಲಿಲ್ಲ, ಒಬ್ರು ಮಾನಸಿಕವಾಗಿ ನೋವನ್ನ ಅನುಭವಿಸ್ತಿರ್ಲಿಲ್ಲ. ಒಬ್ರು ಮುಖವಾಡ ಕಳ್ಸೋದಕ್ಕೆ ಇನ್ನೊಬ್ರು ಸಫರ್ ಮಾಡ್ಬೇಕು ಆಗಿರೋ ಪರಿಸ್ಥಿತಿ ಬಂದ್ರೆ ಆ ಥರ ಸಿಚುವೇಶನ್ ಬರ್ಲೇಬಾರ್ದು ಅಲ್ವಾ. ನೀವು ಕೆಟ್ಟೋರು ಅಂತ ಗೊತ್ತಾಗೋದಕ್ಕೆ ನಾನ್ ಯಾಕೆ ನೋವು ಅನುಭವಿಸ್ಬೇಕು? ರಕ್ಷಿತಂಗ ಆಗಿದ್ದು ಅದೇ. ಬಟ್ ಎಲ್ಲೋ ಒಂದ್ ಕಡೆ ಈಗ ರಕ್ಷಿತಾಗೆ ಆ ಮನೆಯಲ್ಲಿ ಒಂದು ಈ ಮನೆಯವರ ಎಲ್ಲರ ಸಪೋರ್ಟು ಸಿಕ್ಕಿದೆ, ಅದ್ರ ಜೊತೆಗೆ ಮನೆ ಹೊರಗಡೆ ಜನರ ಸಪೋರ್ಟ್ ಇದೆ, ಕಿಚನ್ ಸಪೋರ್ಟ್ ಇದೆ. ಈ ಟೈಮಲ್ಲಿ ರಕ್ಷಿತಾ ರೈಟ್ ವೇನಲ್ಲಿ ಆಟ ಆಡ್ಕೊಂಡು ಅವರ ಇಂಡಿವಿಜುವಾಲಿಟಿನ ಕಾಪಾಡ್ಕೊಂಡು ಹೋದ್ರೆ ಐ ಆಮ್ ಶ್ಯೂರ್ ಶಿಲ್ ಬಿ ಒನ್ ಆಫ್ ದ ಫೈನಲಿಸ್ಟ್ಸ್. ಏನನ್ನಿಸ್ತು ಹೊರಗಡೆ ಬಂದ್ಮೇಲೆ ರಕ್ಷಿತಾಗಿ ಇಷ್ಟೊಂದು ಸಪೋರ್ಟ್ ಸಿಗ್ತಿರೋದು? ಜೊತೆಗೆ ಅಶ್ವಿನಿ ಮತ್ತೆ ಜಾಹ್ನವಿ ಅಂತ ಅಂದ್ರೆ ಇಡೀ ಕರ್ನಾಟಕ ದ್ವೇಷ ಮಾಡ್ತಿದೆ ಅವ್ರನ್ನ, ಇವತ್ತು ಫಸ್ಟ್ ಆಚೆ ಕಳ್ಸಿ ಅಂತ ಅಂತಿದ್ದಾರೆ. ಸೊ ಆ ಒಂದು ಹೇಟ್ರೆಡ್ನೆಸ್ ನೋಡಿದಾಗ ಏನನ್ನಿಸ್ತು? ಅಶ್ವಿನಿ ಅವ್ರ ಮೇಲೆ ಏನೋ ಗೊತ್ತಿಲ್ಲ, ಫಸ್ಟ್ ಡೇ ಇಂದ ಕನೆಕ್ಟಿವಿಟಿ ಬೆಳ್ದಿಲ್ಲ, ಆದ್ರೆ ಸೀನಿಯರ್ ಅನ್ನೋ ಒಂದು ರೆಸ್ಪೆಕ್ಟ್ ಇರುತ್ತೆ. ಗೌರವ ಯಾವತ್ತೂ ನಮ್ಮ ವೀಕ್ನೆಸ್ ಅಲ್ಲ. ನಾವು ನಿಮ್ಗೆ ಗೌರವ ಕೊಡ್ತೀವಿ ಸಣ್ಣವರಾಗಿ ಅಂತಂದ್ರೆ ನಮ್ಮನ್ನ ಲೀನಿಯಂಟ್ ಆಗಿ ತಗೊಳಕ್ಕೆ, ನಮ್ಮನ್ನ ಡಾಮಿನೇಟ್ ಮಾಡೋದಕ್ಕೆ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ. ನಾನು ಒಂದು ರೈಟ್ ಆಪರ್ಚುನಿಟಿಗೋಸ್ಕರ ಕಾಯ್ತಿದ್ದೆ. ಅಂದ್ರೆ ಸುಮ್ನೆ ಕಾಲ್ ಕಿರ್ಕೊಂಡು ಜಗಳಕ್ಕೆ ಹೋಗಕ್ಕಾಗಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಆಪರ್ಚುನಿಟಿಗಳು ಬರ್ತಾನೆ ಇರುತ್ತೆ, ಖಂಡಿತವಾಗ್ಲೂ ಸಿಗುತ್ತೆ. ಆಗ ವಾಯ್ಸ್ ಔಟ್ ಯಾವಾಗ ಮಾಡ್ಬೇಕೋ ಆಗ ಮಾಡ್ಬೇಕು. ಇನ್ಫ್ಯಾಕ್ಟ್ ರಕ್ಷಿತಾ ಕಿರ್ಚಾಡ್ತಿರುವಾಗ ಅವ್ರು ಅಗೇನ್ಸ್ಟ್ ನಿಂತಾಗ ನಾನು ಅಲ್ಲೇ ಇದ್ದೆ. ಆಗ ಹೋಗಿದ್ದು ಕೂಡ ಯಾರೋ ಈ ತರ ಗೆಜ್ಜೆ ಶಬ್ದ ಮಾಡ್ತಿದ್ದಾರೆ, ಅದರಿಂದ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ತಿದೆ, ಮಾಸ್ ಎವಿಕ್ಷನ್ ಇದೆ, ಯಾಕಿದಲ್ಲ ಅಂತ ಕೇಳೋಕೆ ಹೋಗಿದ್ದು. ಆ ವಿಚಾರದ ಬಗ್ಗೆನೇ ಡಿಸ್ಕಷನ್ ನಡೀತಿತ್ತು. ಇಮಿಡಿಯೇಟ್ಲಿ ರಕ್ಷಿತಾ ಬಂದ್ರು, ಜಾಹ್ನವಿ ನಾಮಿನೇಷನ್ ವಿಚಾರ ತೆಗೆದ್ರು, ಅದು ಒಂದ್ ಜಗಳ ಆಗಿ ಪರಿವರ್ತನೆ ಆಯ್ತು. ಹಾನೆಸ್ಟ್ಲಿ ಹೇಳ, ಅವರಿಗೆ ರಕ್ಷಿತಾ ಅವ್ರಿಗೆ ಬಂದು ಯಾರಾದ್ರೂ ಸಪೋರ್ಟ್ ಮಾಡಿದಿದ್ರೆ ಆ ಒಂದು ಸಪೋರ್ಟ್ ಸಿಸ್ಟಮ್ ಖಂಡಿತ ಬೆಳೆದಿರೋದು, ಆದ್ರೆ ಅವ್ರ ಇಂಡಿವಿಜುವಾಲಿಟಿ ಕಡಿಮೆ ಆಗಿರೋದು. ಅವ್ರಿಗೋಸ್ಕರ ನಿಂತರು, ಅವರು ಇಂಡಿವಿಜುವಲ್ ಆಗಿ ಮಾತಾಡಿದ್ರು, ಏನು ಭಯ ಇಲ್ಲದೆ ಮಾತಾಡಿದ್ರು. ವೇರ್ ಶೀ ಸ್ಟ್ಯಾಂಡ್ ಸ್ಟ್ರಾಂಗರ್ ದ್ಯಾನ್ ದೀಸ್ ಟು ಲೇಡೀಸ್. ಅವ್ರಿಬ್ರಿದ್ರು, ಇವ್ರೊಬ್ರೇ ಇದ್ರು, ಯಾರು ಸ್ಟ್ರಾಂಗು? ರಕ್ಷಿತಾನೇ ಸ್ಟ್ರಾಂಗು. ಇಂಡಿವಿಜುವಲ್ ಆಗಿ ರಕ್ಷಿತಾ ಅವ್ರು ಆಟ ಆಡ್ತಿದ್ದಾರೆ ಅಂತ ಕುಗ್ಸೋಕೆ ಅವ್ರನ್ನ ಈ ತರ ಎಲ್ಲ ಒಂದು ಕತೆ ಕಟ್ಟಿದ್ರ ಅಂತ ಅನಿಸುತ್ತೆ. ಯಾಕಂದ್ರೆ ಮನಸ್ಥಿತಿ ಮತ್ತೆ ಈ ತರ ಮಾಡೋದ್ರಿಂದ ಒಂದ್ ಸ್ವಲ್ಪ ಕುಗ್ತಾಳೆ, ನಾವ್ ಹೇಳಿದ್ ಕೇಳ್ತಾರೆ ಅಂತ. ಯಾಕಂದ್ರೆ ಫಸ್ಟ್ ಚೆನ್ನಾಗಿದ್ರು ಅವ್ರೆಲ್ರು ಕೂಡ. ಸೊ ಬರ್ತಾ ಬರ್ತಾ ಅದೇನಾಯ್ತು ಅಂತ ಗೊತ್ತಿಲ್ಲ, ಫುಲ್ ಕಟ್ ಆಫ್ ಆಗೋಯ್ತು, ಮತ್ತೆ ಟಾರ್ಗೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆಕ್ಚುಲಿ ಏನಾಯ್ತು ಅಂತ ಎಲ್ಲೂ ಚೆನ್ನಾಗಿತ್ತು ಅವ್ರ ನಡುವೆ. ಸೊ ಇದಕ್ಕಿದ್ದಾಗೆ ಅಫ್ಕೋರ್ಸ್ ಒಂದ್ಸರಿ ಧನುಷ್ ಕಾಕಿ ಅಂತ ಹೇಳ್ತಾರೆ, ಯಾರು ಅಶ್ವಿನಿ ಅವರು ಮೂಟೆನ ತಗೊಂಡೋಗಿ. ರಕ್ಷಿತಾ ಅವರು ಕೇಳೋದಿಲ್ಲ ಆ ಮಾತನ್ನ, ಅವ್ರು ತಗೊಂಡ್ ಬಂದು ಬೇರೆ ಯಾರಿಗೋ ಹಾಕ್ತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ನಾನು ಅನ್ಕೊಳ್ತೀನಿ. ಇಲ್ಲಿ ಏನಾಗ್ತಿದೆ ಅಂದ್ರೆ ಸುಧಿ ಅವರಾಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ಅವರಿಗೆ ತುಂಬಾ ಭಯ ಇದೆ. ನೋಡೋದಕ್ಕೆ ಡಾಮಿನೇಟಿವ್ ಅಂತ ಅನ್ನಿಸ್ಬಹುದು, ಆದ್ರೆ ಅವರ ಕೆಲವೊಂದು ವೀಕ್ನೆಸಸ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವ್ರಿಗಿಂತ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಮನೇಲಿ ಇದ್ದಾರೆ ಅನ್ನೋ ಅರಿವು ಕೂಡ ಅವ್ರಿಗಿದೆ. ಆಪರ್ಚುನಿಟಿ ಬಂದಾಗೆಲ್ಲ ಒಳ್ಳೆ ಆಟಗಾರರನ್ನ ಬ್ಲಾಕ್ ಮಾಡೋದು, ಆಪರ್ಚುನಿಟಿ ಸಿಕ್ಕಾಗೆಲ್ಲ, ಪವರ್ ಸಿಕ್ಕಾಗೆಲ್ಲ ಒಳ್ಳೆ ಆಟಗಾರರನ್ನ ನಾಮಿನೇಟ್ ಮಾಡೋದು, ಅವರ ಕಾಂಪಿಟೇಷನ್ಗೆ ಯಾರಿದಾರೋ ಅವ್ರನ್ನ ಟಾರ್ಗೆಟ್ ಮಾಡೋದು ಇವರಿಬ್ರಿಗೂ ತುಂಬಾ ಕಾಮನ್. ಇವ್ರಿಗೆ ಫೇರ್ ಗೇಮ್ ಆಡೋದು, ಸ್ಪೋರ್ಟಿವ್ ನೇಚರ್ ಏನೂ ಇಲ್ಲ. ಪರ್ಸ್ನಲಿ ತಗೋಬೇಡಿ ಅಂತಾರೆ, ತುಂಬಾ ಪರ್ಸ್ನಲ್ ಆಗಿ ಹೋಗ್ತಾರೆ, ಅದು ಅವ್ರ ಗುಣ. ಸೊ ಆ ಮನೆಯಲ್ಲಿ ಸುಧಿಗಿಂತ ಅಥವಾ ಅಶ್ವಿನಿ ಅವ್ರಿಗಿಂತ ತುಂಬಾ ಸ್ಟ್ರಾಂಗ್ ಕಂಟೆಂಡರ್ಸ್ ಇದ್ದಾರೆ. ಇವರು ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡಿ ತುಂಬಾ ಡೌನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಧನು ವಿಚಾರದಲ್ಲೂ ಅದೇ ಆಯ್ತು. ರಕ್ಷಿತನ್ ವಿಚಾರದಲ್ಲಿ ರಕ್ಷಿತಾ ಅವರು ಅವ್ರೇನ್ ಗೊತ್ತಾ, ಅವರು ತುಂಬಾ ರಾಗ್ ಆಡ್ತಿದ್ದಾರೆ. ಅಂದ್ರೆ ಏನು ಪಾಲಿಶ್ಡ್ ಇಲ್ದೆ, ಕ್ಯಾಲ್ಕುಲೇಷನ್ ಇಲ್ದೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು, ಇವ್ರು ನಂಗೆ ಅಡ್ವಾಂಟೇಜ್ ಅಂತ ಯೋಚಿಸ್ದೆ. ಅವ್ರು ಹೇಗಿದಾರೋ ಹಾಗೆ ಇದ್ದಾರೆ. ಕ್ಯಾಮ್ರಾ ಹತ್ರ ಹೋಗ್ತಾರೆ, ಮಾತಾಡ್ತಾರೆ, ಅವ್ರಿಗೆ ಯಾರು ಇಷ್ಟನೋ ಅವ್ರ ಹತ್ರ ಮಾತಾಡ್ತಾರೆ, ಎಲ್ಲರ ಹತ್ರ
ಅಡ್ಗೆ ಮಾಡೋಕ್ ಇಷ್ಟ ಅವರಿಗೆ, ಎಲ್ರಿಗೂ ಅಡ್ಗೆ ಮಾಡ್ಕೊಡ್ತಾರೆ. ಅದು ಏನ್ ಭಯ ಇತ್ತು ಅಂದ್ರೆ ನಮ್ಗೆ ಇಷ್ಟೇ ಸಾಮಗ್ರಿಗಳನ್ನ ಸಿಗತ್ತೆ, ಅವ್ರು ಮನ್ಸಿಂದ ಮಾಡ್ತಾರೆ, ಅವ್ರಿಗೆ ಲಿಮಿಟ್ ಆಗಿ ಮಾಡೋದಕ್ ಬರಲ್ಲ. ಅದೊಂದು ವಿಚಾರ ಬಿಟ್ರೆ ರಕ್ಷಿತಾ ಅವ್ರ ಪಾಡಿಗೆ ಅವರು ಒಂದು ಫ್ಯಾಂಟಸಿ ವರ್ಡ್ ಅಲ್ಲಿ ಒಂದು ಚಿಕ್ಕ ಹುಡುಗಿ ಬಂದು, ಅಂದ್ರೆ ಅವ್ರು ಚಿಕ್ಕ ಹುಡುಗಿ ಅಲ್ಲ, ಅಂದ್ರೆ ನಾನು ಒಂದ್ ಜಸ್ಟ್ ಕಥೆ ಕಟ್ಟೋದಕ್ಕೆ ಹೇಳ್ತೀನಿ ಅಷ್ಟೇ, ಆಟ ಆಡ್ಕೊಂಡು ಆರಾಮಾಗಿ ಕೇರ್ ಫ್ರೀ ಆಗಿದ್ರಲ್ಲ ಹಾಗಿದ್ರು ರಕ್ಷಿತಾ. ಅಲ್ಲಿ ಇದ್ದ ಟೈಮಲ್ಲಿ ಅಶ್ವಿನಿ ಅವ್ರಿಗೇನು ಅನ್ಸ್ಲಿಲ್ಲ. ಯಾವಾಗ ಇವರು ಇಂಡಿವಿಜುವಲ್ ಡಿಸಿಷನ್ಸ್ ನ ತಗೊಳ್ಳೋದಕ್ಕೆ ಶುರು ಮಾಡಿದ್ರು, ಅಶ್ವಿನಿ ಅವರ ಮಾತು ಕೇಳದೆ ಇದ್ರು. ಅಂಡ್ ನಾಗವಲ್ಲಿ ಸಾಂಗ್ ಹಾಡಿದ್ದು ಏನೋ ಇನ್ಸಿಡೆಂಟ್ ನ ವಿಟ್ನೆಸ್ ಮಾಡಿದ್ರು. ಸರಿ ಸಿಕ್ಕಿದೆಯಲ್ಲ ಕಲ್ಲು ಹಾಕೋಣ ಅಂತ ಹಾಕಿದ್ರು. ಅದು ದೊಡ್ಡ ಬಂಡೆ ಆಗಿ ಅವ್ರ ತಲೆ ಮೇಲೆ ಬಂದ್ಬಿಟ್ಟಿದೆ ಅಷ್ಟೇ. ಓಕೆ, ಇನ್ನು ಗಿಲ್ಲಿ ಅವ್ರದ್ದು ಸ್ಟ್ರಾಟಜಿನೇ ಅದ ಅಂತ ಹೇಳ್ಬಿಟ್ಟು, ಬಿಕಾಸ್ ಯಾಕೆ ಗೊತ್ತಾ, ಅವರು ಅಶ್ವಿನಿ ಅವರು ಎಡ ಅಂತಂದ್ರೆ ಇವ್ರು ಬಲ ಅಂತಾರೆ, ಅವ್ರು ಬಲ ಅಂದ್ರೆ ಇವ್ರು ಎಡ ಅಂತಾರೆ. ಸೊ ಅದಕ್ಕೋಸ್ಕರನೇ ಅವ್ರು ರಕ್ಷಿತಾಗೆ ಸಪೋರ್ಟ್ ಮಾಡಿದ್ದ ಹೇಗೆ ಅಂತ. ಬಿಕಾಸ್ ಮೊನ್ನೆ ವೀಕೆಂಡ್ ಅಲ್ಲೂ ಅದು ಚರ್ಚೆ ಆಗುತ್ತೆ, ಎಲ್ಲರೂ ಎಸ್ ಕೂಡ ಹೇಳ್ತಾರೆ. ಅಫ್ಕೋರ್ಸ್ ಹೌದು, ಇಲ್ಲಿದ್ರೆ ಅವ್ರು ಸಪೋರ್ಟ್ ಮಾಡ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ಬೇರೆ ಅವ್ರು ಏನಾದ್ರು ಇದ್ದಿದ್ರೆ ಅಶ್ವಿನಿ ಅವ್ರು ಇರೋದ್ರಿಂದಾನೇ ರಕ್ಷಿತಾ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಹೀಗಾಗಿ ಅವ್ನಿಗೆ ಇಬ್ರು ಜಗಳದಲ್ಲಿ ಮೂರನೇವ್ರಿಗೆ ಲಾಭ ಆಯ್ತು ಅನ್ನೋ ರೀತಿನಲ್ಲಿ ಚಪ್ಪಾಳೆ ಸಿಕ್ತು, ಕಿಚ್ಚನ ಚಪ್ಪಾಳೆ ಅನ್ನೋ ಒಂದು ಮಾತು. ಗಿಲ್ಲಿ ಹತ್ರ ರಕ್ಷಿತಾ ಹೋಗಿ ಶೇರ್ ಮಾಡ್ಕೊಂಡಿದ್ದಾರೆ. ರಕ್ಷಿತಾ ಹೋಗಿ ಈ ತರ ಆಗ್ತಿದೆ, ಹಿಂಗಾಗ್ತಿದೆ, ಈ ತರ ಗೆಜ್ಜೆ ಇದ್ ನೋಡಿ ಇದು ಇವ್ರದು ಅಂತ ಹೇಳಿದ್ದಾರೆ. ಹಾಗಾಗಿ ಗಿಲ್ಲಿಗೆ ಈ ವಿಚಾರವಾಗಿ ಕಂಪ್ಲೀಟ್ ವಿಚಾರ ಗೊತ್ತಿದೆ. ನಮ್ಮ ಹತ್ರ ರಕ್ಷಿತಾ ಬಂದಿಲ್ಲ, ರಕ್ಷಿತಾ ಸೈಡ್ ಆಫ್ ದ ಸ್ಟೋರಿ ನಮಗ್ ಗೊತ್ತೇ ಇಲ್ಲ. ಇದೆಲ್ಲ ಬರೀ ಮನೆಯಲ್ಲಿ ಅಶ್ವಿನಿ ಅವ್ರು ಮಾತಾಡ್ತಿರೋದು. ಅಂಡ್ ಅಶ್ವಿನಿ ಅವ್ರ ಮಾತಿಗೆ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಹೌದಾ, ಈ ಅಮ್ಮ ದಿನಕ್ಕೆ ಇಷ್ಟ ಹೇಳ್ತಾರೆ ಅನ್ಕೊಂಡು ಎಲ್ರು ಅವಾಯ್ಡ್ ಮಾಡ್ಬಿಡ್ತಾರೆ. ಸೊ ರಕ್ಷಿತಾ ಹೋಗಿ ಗಿಲ್ಲಿ ಹತ್ರ ಮಾತಾಡಿದ್ರಿಂದ ರಕ್ಷಿತಾ ವಿಚಾರ ಗಿಲ್ಲಿಗೆ ಗೊತ್ತಾಯ್ತು. ಗಿಲ್ಲಿ ಸ್ಟ್ಯಾಂಡ್ ತಗೊಂಡ. ಅದು ಗಿಲ್ಲಿಗೆ ಅಡ್ವಾಂಟೇಜ್ ಆಗಿದ್ಯಾ? ಎಸ್. ಆಗ್ಬಾರ್ದಿತ್ತ? ಯಾಕೆ ಆಗ್ಬಾರ್ದಿತ್ತು? ರಕ್ಷಿತಾ ಹೋಗಿ ಹೆಲ್ಪ್ ಕೇಳಿದ್ರು, ಗಿಲ್ಲಿ ಹೆಲ್ಪ್ ಮಾಡಿದ್ರು. ಸೊ ಅದರಲ್ಲಿ ಅವ್ರಿಗೆ ಅಡ್ವಾಂಟೇಜ್ ಆಗಿದೆ ಅಂದ್ರೆ ಒಳ್ಳೇದು, ಯಾಕಂದ್ರೆ ಅವ್ರು ಮಾಡಿದ್ದು ಒಳ್ಳೆ ವಿಚಾರವಾಗಿ. ಸೊ ಅದು ಅಶ್ವಿನಿ ಅವ್ರಿಗೆ ಅಗೇನ್ಸ್ಟ್ ಹೋಗ್ಬೇಕು ಅಂತ ಮಾಡಿದ್ದ ಪಾಸಿಬಲಿ, ಯಾಕಂದ್ರೆ ಅವ್ರಿಬ್ಬರದು ಒಂದು ಕಾಮಿಕಲಿ ಸ್ಟಾರ್ಟ್ ಆಗಿದ್ದು ವಾರು. ಅಶ್ವಿನಿ ಅವ್ರ ಬಗ್ಗೆ ತುಂಬಾ ವಿಚಾರಗಳು ಗಿಲ್ಲಿಗೆ, ಕಾವ್ಯಂಗೆ ಗೊತ್ತಾಗ್ತಾ ಹೋಯ್ತು. ಇದು ಗೇಮ್ ಅಂತ ಆಗ್ತಿಲ್ಲ, ಇದು ಈಗೋ ಲೆವೆಲ್ಗೆ ಆಗ್ತಿದೆ ಅಂತ. ಅವ್ರು ಕಲ್ಲೆಸ್ದಾಗ ಇವರು ಆಪರ್ಚುನಿಟಿಗೋಸ್ಕರ ಕಾಯ್ತಿರ್ತಾರೆ. ನನ್ನ ಟೈಮು ಬರ್ಲಿ, ನಾನು ಆಗಿಸಿತೀನಿ ಅಂತ ಹೇಳ್ತಾರೆ. ನಾ ಹೇಳೋದಲ್ಲ, ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಆಪರ್ಚುನಿಟಿಗಳು ಸಿಗತ್ತೆ. ಪ್ರತಿದಿನ ಒಬ್ರೆ ರಾಣಿ ಆಗಕ್ಕಾಗಲ್ಲ, ಅರಸಿ ಆಗಕ್ಕಾಗಲ್ಲ. ರಾಜಮಾತೆ ಆದವರು ನಾಗವಲ್ಲಿನೂ ಆಗ್ತಾರೆ, ಚಂದ್ರಮುಖಿನೂ ಆಗ್ತಾರೆ. ಸೊ ಇಟ್ಸ್ ಆಲ್ ಅಬೌಟ್ ಟೈಮ್. ಪ್ರತಿದಿನ ಆಟ ಚೇಂಜ್ ಆಗ್ತಿರತ್ತೆ. ಇಲ್ಲಿ ಜಾಹ್ನವಿ ಮತ್ತೆ ಅಶ್ವಿನಿ ಅಂತ ಬಂದಾಗ ಯಾರು ಯಾರ ಬ್ರೈನ್ ಆಗಿದ್ದಾರೆ, ಯಾರು ಯಾರನ್ನ ಯೂಸ್ ಮಾಡ್ಕೊಳ್ತಿದ್ದಾರೆ ಸೊ ಅನ್ಸುತ್ತೆ. ಅಶ್ವಿನಿ ಅವರು ಒಂದು ಸಜೆಷನ್ ಬಾಕ್ಸ್ ಆಗಿದ್ದಾರೆ. ಹಂಗ್ ಮಾಡೋಣ, ಹಿಂಗ್ ಮಾಡೋಣ, ಹಿಂಗ್ ಮಾಡೋಣ, ಹಿಂಗ್ ಮಾಡೋಣ, ಹಿಂಗ್ ಮಾಡೋಣ ಅಂತ. ಜಾಹ್ನವಿ ಅವರು ಬ್ರೈನ್ ಕೈ ಕೊಟ್ಟಿದ್ದಾರೆ, ಅಶ್ವಿನಿ ಅವ್ರ ಕೈ ಕೊಟ್ಟಿದ್ದಾರೆ. ಬಟ್ ಅಡ್ವಾಂಟೇಜ್ ತಗೋತಿರೋದು ಜಾಹ್ನವಿ ಅವರು. ಯಾಕಂದ್ರೆ ಫಸ್ಟ್ ವೀಕ್ ನಾಮಿನೇಟ್ ಆಗಿದ್ರು, ಇನ್ನು ಜಾಹ್ನವಿ ಗೇಮೇ ಇಲ್ಲ ಮನೆಯಲ್ಲಿ, ಏನೂ ಇಲ್ಲ, ಏನೂ ಮಾಡ್ತಿಲ್ಲ ಅಂತಾನೆ ಎಲ್ರು ಅನ್ಕೊಂಡಿದ್ದು. ಸಡನ್ಲಿ ಚೇಂಜ್ ಆಗುತ್ತೆ. ಸಡನ್ಲಿ ಎಲ್ಲಾ ಕಡೆ ಜಾಹ್ನವಿ ಮಾತಾಡ್ತಾರೆ, ಎಲ್ಲಾ ವಿಚಾರದಲ್ಲೂ ಮೂಗ್ ತೋರಿಸ್ತಾರೆ. ಇದು ಇಂಡಿವಿಜುವಲಿ ಜಾಹ್ನವಿ ಆದವರು ಮಾಡ್ತಿರ್ಲಿಲ್ಲ. ಅಶ್ವಿನಿ ಅವ್ರ ಇನ್ಫ್ಲೂಯೆನ್ಸ್ ಇಂದ ಮಾಡೋದಕ್ಕೆ ಶುರು ಮಾಡಿದ್ರು. ನಾನು ಸೈಲೆಂಟ್ ಆಗಿದ್ರೆ ವರ್ಕ್ ಆಗಲ್ಲ, ಇವ್ರದ್ದು ಈ ಒಂದು ಗುಣ ವರ್ಕ್ ಆಗ್ತಿದ್ದಿಲ್ಲ, ಅದನ್ನ ನಾನು ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅದನ್ನ ಪ್ರಯತ್ನ ಪಟ್ಟಿದ್ದಾರೆ ಅಷ್ಟೇ. ಅವ್ರಿಗೆ ಐಡಿಯಾನು ಇಲ್ಲ ಅದು ನೆಗೆಟಿವ್ ಆಗಿ ಹೇಗೆ ಹೋಗ್ತಿದೆ ಅಂತ. ಯಾಕಂದ್ರೆ ಅವ್ರು ಅದನ್ನ ಅರ್ಥ ಮಾಡ್ಕೊಳ್ಳೋದು ತಲೆ ಇದ್ದವ್ರು ಯಾರು, ಒಂಚೂರು ಸುದೀಪ್ ಸರ್ ಬಂದು ಸೂಚನೆ ಕೊಟ್ಟಾಗ್ಲೇ ಗೊತ್ತಾಗುತ್ತೆ, ಓಕೆ ಇದು ನಮಗ್ ಬ್ಯಾಡ್ ಇಂಪ್ಯಾಕ್ಟ್ ಆಗ್ತಿದೆ ಅಂತ. ಸೊ ಸುದೀಪ್ ಸರ್ ಸಾಕಷ್ಟು ವಿಚಾರನ ತುಂಬಾ ಸಟಲ್ ಆಗಿ ಬಿಟ್ವೀನ್ ದ ಲೈನ್ಸ್ ಹೇಳ್ತಾರೆ. ಅದನ್ನ ಅರ್ಥ ಮಾಡ್ಕೊಂಡವರು ತಿಳ್ಕೊಂಡು ಮುಂದೆ ಗೇಮ್ನ ಬೆಟರ್ ಆಗಿ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾರೆ. ಇವರು ಅದನ್ನ ಸೀರಿಯಸ್ ಆಗಿ ತಗೊಳ್ದೆ ನಾವು ಮಾಡೋದೇ ಮಾಡೋಣ ಅಂತ ಕೂತ್ಕೊಂಡ್ರೆ ಆದಷ್ಟು ಬೇಗ ಹೊರಗೆ ಬರ್ತಾರೆ. ಇನ್ಫ್ಯಾಕ್ಟ್ ಆ ಥರ ಪ್ಲೇಯರ್ಸ್ ಇರೋದಕ್ಕಿಂತ ಹೊರಗೆ ಬರೋದೇ ಬೆಟರ್ ಬಿಡಿ. ಆದಷ್ಟು ಬೇಗ ಹೊರಗಡೆ ಬರ್ತಾರೆ ಅಂತೀರಿ. ಅಶ್ವಿನಿ ಅವರು ತುಂಬಾ ದಿನ ಇರ್ತಾರೆ, ಜಾಹ್ನವಿ ಅವರು ಐ ಥಿಂಕ್ ಆದಷ್ಟು ಬೇಗ ಬರ್ತಾರೆ. ಇನ್ನು ಈಗ ವೈಲ್ಡ್ ಕಾರ್ಡ್ ಎಂಟ್ರಿಗಳು ತುಂಬಾನೇ ವೈಲ್ಡ್ ಆಗಿದ್ದಾರೆ. ಎಲ್ಲರೂ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಗೇಮ್ ನೋಡಿ ಅರ್ಥ ಮಾಡ್ಕೊಂಡಿದ್ದಾರೆ, ಯಾರ್ಯಾರಿಗೆ ಏನೇನ್ ಮಾಡ್ಬೇಕು ಒಳಗಡೆ ಹೋಗಿ ಅನ್ನೋದನ್ನು ಕೂಡ ಕರೆಕ್ಟ್ ಆಗಿ ವೇದಿಕೆ ಮೇಲೆ ಹೇಳಿದ್ರು ಅವರು. ಈಗ ಆಲ್ರೆಡಿ ರಘು ಅವರು ಆರ್ಭಟ ಸ್ಟಾರ್ಟ್ ಮಾಡಿದ್ದಾರೆ, ನೋಡಿದ್ರ ನೀವು ಪ್ರೋಮೋ? ಅಶ್ವಿನಿ ಮತ್ತೆ ರಘು ಅವ್ರ ವಿರುದ್ಧ ದೊಡ್ಡ ಜಗಳನೆ ಆಗುತ್ತೆ. ಸೊ ಯಾರಿಲ್ಲಿ ವಿಲ್ಲನ್ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಏನ್ ಅನ್ನಿಸ್ತು ನಿಮ್ಗೆ ಅದನ್ನ ನೋಡಿದಾಗ? ವೈಲ್ಡ್ ಕಾರ್ಡ್ಗಳು ಏನಾದ್ರು ಟ್ವಿಸ್ಟ್ ಕೊಡ್ತಾರಾ? ಜಾಹ್ನವಿ ಮತ್ತೆ ಅಶ್ವಿನಿಗೆ ಮಾರಿ ಹಬ್ಬ ಕಾದಿದ್ಯಾ ಅಂತ?
ಆನೆಸ್ಟ್ಲಿ ಜಂಟಿ ಒಂಟಿ ಅನ್ನೋ ಡಿವಿಷನ್ ಇಲ್ಲ ಅಂದಿದ್ರೆ ಫಸ್ಟ್ ವೀಕೆ ಈ ಆಟ ಎಲ್ಲ ಶುರು ಆಗಿರೋದು. ಪವರ್ ಗೇಮ್ ಇದ್ದಿದ್ರಿಂದ ನಮ್ ಕೈ ಕಟ್ ಹಾಕಿದ್ರಿಂದ ನಾವು ಹೆಚ್ಚಿಗೆ ಏನು ಮಾಡೋದಕ್ಕಾಗ್ಲಿಲ್ಲ. ಈಗ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟವ್ರಿಗೆ ದಾರಿ ಸುಲಭ ಆಗಿದೆ, ಯಾಕಂದ್ರೆ ಕಷ್ಟಗಳನ್ನ ನಾವ್ ದಾಟ್ಬಿಟ್ಟು ಹೊರಗೆ ಬಂದ್ಬಿಟ್ಟಿದೀವಿ. ಅವ್ರದ್ದು ಏನಿದ್ರು ಆಲ್ರೆಡಿ ಆಟಗಳನ್ನ ನೋಡಿದ್ರಿಂದ ಈ ವ್ಯಕ್ತಿತ್ವ ಹಿಂಗೆ ಜನರಿಗೆ ಇವ್ರ ಬಗ್ಗೆ ಪಾಸಿಟಿವ್ ಇದೆ, ಇವ್ರ ಬಗ್ಗೆ ನೆಗೆಟಿವ್ ಇದೆ, ಇವರು ವರ್ಕೇ ಆಗಲ್ಲ ಮನೆಯಲ್ಲಿ ಅನ್ನೋ ಕ್ಲಾರಿಟಿ ಇದೆ. ಹೋದವರು ಟಾರ್ಗೆಟ್ಸ್ ಯಾರು ಅಂತ ಕ್ಲಿಯರ್ ನೋಟ್ ಇಟ್ಕೊಂಡು ಹೋಗಿರ್ತಾರೆ. ಇವ್ರು ನಮ್ಮ ಟಾರ್ಗೆಟ್, ಇವ್ರನ್ನ ಕಿಚಾಯಿಸ್ಬೇಕು, ಇವ್ರನ್ನ ಟ್ರಿಗರ್ ಮಾಡಬೇಕು, ಇವ್ರ ಜೊತೆ ಚೆನ್ನಾಗಿರ್ಬೇಕು ಅಂತ. ಇಟ್ಸ್ ಟೋಟಲಿ ಒಂದು ಕ್ಯಾಲ್ಕುಲೇಟಿವ್ ಮೂವ್. ಅಂಡ್ ರಘು ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ ಅಂತ ಅನ್ನಿಸ್ತಾರೆ. ಫಿಸಿಕ್ ವೈಸ್ ಅಷ್ಟೇ ಅಲ್ಲ, ಡಿಸಿಷನ್ ಮೇಕಿಂಗ್ ವೈಸ್ ಕೂಡ ಸ್ಟ್ರಾಂಗ್ ಅಂತ ಅನ್ನಿಸ್ತಾರೆ. ಆ ಥರ ಒಂದು ವ್ಯಕ್ತಿತ್ವ ಮನೆಗೆ ಬೇಕಿತ್ತು, ಯಾಕಂದ್ರೆ ಸುದಿ ಅವ್ರು ಇರ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಇನಿಷಿಯಲಿ. ಬಟ್ ಅವರು ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕೆ ಆಪೋಸಿಟ್ ಆಗ್ಬಿಟ್ರು. ಈಗ ಅಂತ ಒಂದು ಸ್ಟ್ರಾಂಗ್ ಕಂಟೆಂಡರೇ ಇಲ್ಲ, ಬರೀ ಸುಮ್ಮನೆ ಮೈಂಡ್ ಗೇಮ್ ಮಾಡ್ಕೊಂಡು ಮ್ಯಾನಿಪುಲೇಷನ್ ಮಾಡ್ಕೊಂಡು ಆ ಕಡೆದು ಈ ಕಡೆದು ಆ ಕಡೆ, ಅದು ಒಂಥರ ಆ ವ್ಯಾಲ್ಯೂನ ಡೌನ್ ಮಾಡ್ಬಿಡತ್ತೆ. ಈ ತರ ಒಂದು ಕಂಟೆಂಡರ್ ಡೇ 1 ಇಂದ ಇದ್ದಿದ್ರೆ ಆಟ ಆಕ್ಚುಲಿ ಎಲ್ರಿಗೂ ಮಜಾ ಕೊಟ್ಟಿರೋದು. ಈಗ ಐ ಥಿಂಕ್ ಐಮ್ ಶೋರ್ ದೇರ್ ವಿಲ್ ಬಿ ಟ್ವಿಸ್ಟ್ಸ್ ಅಂಡ್ ಟರ್ನ್ಸ್, ಅಂಡ್ ಐ ಹೋಪ್ ಅಶ್ವಿನಿ ಅವರು ಅವ್ರ ತಪ್ಪನ್ನ ತಿದ್ದುಕೊಂಡು ಸರಿ ರೀತಿ ಆಡಿದ್ರೆ ಅವರು ಕೂಡ ಒಳ್ಳೆ ಕಂಟೆಂಡರ್. ಸೊ ನಿಮ್ ಪ್ರಕಾರ ಯಾರು ವಿನ್ ಆಗ್ಬೋದು, ಯಾರು ಟಾಪ್ 5 ಕಂಟೆಸ್ಟೆಂಟ್ಗಳಲ್ಲಿ ಇರ್ಬೋದು ಅಂತ? ನಿನ್ನೆ ತನಕ ಅಲ್ಲಿ ಇದ್ದಿದ್ದಂತಹ ಕಂಟೆಸ್ಟೆಂಟ್ಸ್ಗಳಲ್ಲಿ ಗಿಲ್ಲಿ ವಿನ್ನಿಂಗ್ ಕಂಟೆಸ್ಟೆಂಟ್ ಅಂತಾನೆ ಅನ್ಸಿತ್ತು. ಬಟ್ ಈಗ ವೈಲ್ಡ್ ಕಾರ್ಡ್ ಅಲ್ಲಿ 3 ಜನ ಎಂಟ್ರಿ ಕೊಟ್ಟಿದ್ದಾರೆ, ಹೇಗೆ ಆಡ್ತಾರೆ ಯಾರಿಗೂ ಗೊತ್ತಿಲ್ಲ. ರಘು ಅವರು ಇಂಪ್ಯಾಕ್ಟ್ ಅಂತೂ ಮಾಡ್ತಾರೆ. ಸೊ ಹಾಗಾಗಿ ಲಾಸ್ಟ್ 5 ಫೈನಲಿಸ್ಟ್ಸ್ ಅಂತ ಕೇಳಿದ್ರೆ ಗಿಲ್ಲಿ ಇರ್ತಾರೆ, ರಕ್ಷಿತಾ ಇರ್ತಾರೆ, ಅಂಡ್ ನೆವರ್ ನೋ ಅಶ್ವಿನಿ ಅವರು ತಿದ್ದುಕೊಂಡು ಸರಿ ಮಾಡಿಕೊಂಡು ಸರಿ ದಾರಿನಲ್ಲಿ ನಡೆದ್ರೆ ಅಶ್ವಿನಿ ಅವರು ಇರ್ತಾರೆ. ರಘು ಅವ್ರು ಇರಬಹುದು ಬಹುಶಃ. ಸದ್ಯಕ್ಕೆ ಪ್ರಾಬ್ಲಿ 5 ಇಲ್ಲ, 4. ಇನ್ನು ನಿಮ್ಮ ಸಂಭಾವನೆ ವಿಚಾರದ ಬಗ್ಗೆ ಹೇಳೋದಾದ್ರೆ, ಒಳ್ಳೆ ಸಂಭಾವನೆ ಸಿಕ್ತಾ? ಜೊತೆಗೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರಿ? ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಅಫ್ಕೋರ್ಸ್ ಹುಡುಗಿರಿಗೆ ಗೊತ್ತಲ್ಲ, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಿರ್ತಾರೆ ಹೊರಗಡೆ ಕುತ್ಕೊಂಡು ಹೆಣ್ಮಕ್ಳು. ಸೊ ಎಷ್ಟು ಖರ್ಚು ಮಾಡಿದ್ರಿ ಕಾಸ್ಟ್ಯೂಮ್ಸ್ ಮತ್ತೆ ಜ್ಯುವೆಲರೀಸ್? ಅದು ಸಂಭಾವನೆ ವಿಚಾರ ಬರೋದಾದ್ರೆ ನಿಮ್ಮ ಸಂಭಾವನೆ ನಾವು ಕೇಳಲ್ಲ, ನಮ್ಮ ಸಂಭಾವನೆ ನಾವು ಹೇಳಲ್ಲ. ಬಟ್ ಎಸ್, ಒಬ್ರನ್ನ ಒಂದು ಒಳ್ಳೆ ಆರ್ಟಿಸ್ಟ್ನ ಅಥವಾ ಒಳ್ಳೆ ಫೇಮ್ ಇರೋರ್ನ, ಒಳ್ಳೆ ಕೆಲಸ ಮಾಡಿರೋರ್ನ ಕರ್ಕೋತಾರೆ ಅಂದ್ರೆ ಅವ್ರಿಗೆ ಒಳ್ಳೆ ವ್ಯಾಲ್ಯೂ ಕೊಟ್ಟೆ ಕರ್ಕೋತಾರೆ. ಅಂಡ್ ಎಸ್, ಕಾಸ್ಟ್ಯೂಮ್ ಹಿಂಗೆ ಹಾಕ್ಬೇಕು ಹಂಗೆ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ. ಅದು ಜಂಟಿಗಳು ಕೆಲ್ಸದವ್ರಾಗಿದ್ದರಿಂದ ಇಡೀ 2 ವಾರ ಬರೀ ಕೆಲಸ ಮಾಡೋದ್ರಲ್ಲೇ ಕಳೆದು ಹೋಯ್ತು. ಅಷ್ಟು ಪ್ರೆಸೆಂಟಬಲ್ ಇರೋದಕ್ಕೆ ಆಗ್ಲಿಲ್ಲ. ಇದಿದು ಲಾಸ್ಟ್ 1 ವೀಕ್ ಮಾತ್ರ. 1 ವೀಕಲ್ಲಿ ಎಷ್ಟು ಬೆಸ್ಟ್ ಪ್ರೆಸೆಂಟ್ ಆಗಿರೋದಕ್ಕೆ ಸಾಧ್ಯನೋ ಅಷ್ಟು ಬೆಸ್ಟ್ ಇದ್ದೆ. ಸೊ ಎಸ್, ಪ್ಲಾನಿಂಗ್ ಅಂತೂ ಆಗಿತ್ತು. ಡಿಸೈನರ್ಸ್ ಕೂಡ ವರ್ಕ್ ಮಾಡ್ತಾ ಇದ್ರು ಪ್ರತಿಯೊಂದು ಕಾಸ್ಟ್ಯೂಮ್, ಪರ್ಟಿಕ್ಯುಲರ್ಲಿ ಎಲ್ರಿಗೂ ಹಾಗೆ ಇತ್ತು. ಬಟ್ ಯಾ, ಎಂಡ್ ಆಫ್ ದ ಡೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬಿಗ್ ಬಾಸ್. ನೀವು ಮತ್ತೆ ಧ್ರುವಂತ್ ಅವರು ಒಂದೇ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿರ್ತೀರಾ. ಸೊ ಅವರ ಹೆಸರು ಚರಿತ್ ಬಾಳಪ್ಪ. ಅವರು ಯಾಕೆ ಧ್ರುವಂತ್ ಆಗಿದಾರೋ ನನ್ಗಂತೂ ಗೊತ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಸೊ ನೀವು ಅವರು ಎಲ್ಲೂ ಫೇಸ್ ಟು ಫೇಸ್ ಮಾತಾಡೋದೇ ಇಲ್ಲ. ಒಂದ್ಸರಿ ಅಭಿಷೇಕ್ ಅವ್ರು ಹೇಳ್ತಿರ್ತಾರೆ ಅವರಿಬ್ರು ಯಾಕೋ ಮಾತಾಡೋದೇ ಇಲ್ಲ ಅಂತ. ಹೊರಗಡೆ ಇದ್ದಾಗ ಕೆಲವೊಂದು ಸುದ್ದಿಗಳು ಬಂದಿತ್ತು ನಿಮ್ಮಿಬ್ರಿಗೂ ಅಂದ್ರೆ ಮಾತುಕತೆನೇ ಇರ್ಲಿಲ್ಲ ಸೀರಿಯಲ್ ಟೈಮಲ್ಲೇ ಅಂತ ಹೇಳ್ಬಿಟ್ಟು. ಮತ್ತೆ ನಾವೆಲ್ಲೂ ನೀವಿಬ್ರು ಚೆನ್ನಾಗಿ ಆಟ ಆಡ್ಬೋದು, ಮುಂದೆ ಒಂದಾಗ್ಬೋದು ಅಂತ ಅನ್ಕೊಂಡಿದ್ವಿ. ಆದ್ರೆ ಎಲ್ಲೂ ನೀವು ಅವ್ರ ಸಪೋರ್ಟ್ ತಗೊಳಲ್ಲ, ಅವರು ಎಲ್ಲೂ ನಿಮ್ ಸಪೋರ್ಟ್ ತಗೊಳಲ್ಲ. ಆಕ್ಚುಲಿ ಏನಾಗಿತ್ತು ಅಶ್ವಿನಿ ಅವರೇ? ತುಂಬಾ ಹಿಸ್ಟ್ರಿ ಎಲ್ಲ ಕೆದಕ್ತಾ ಇದ್ದೀರಾ. ಬಟ್ ಎನಿವೇ, ಒಂದು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತೀವಿ ಅಂದ್ರೆ ಎಲ್ಲರೂ ಫ್ರೆಂಡ್ಸ್ ಆಗೋ ಅಗತ್ಯ ಇಲ್ಲ. ಕಲೀಗ್ಸ್ ಆಗಿರ್ತಾರೆ. ಕೆಲಸ ಮಾಡೋ ತನಕ ವಾತಾವರಣ ಚೆನ್ನಾಗಿದ್ರೆ ವಾತಾವರಣದಲ್ಲಿ ನೀವು ಚೆನ್ನಾಗಿರ್ತೀರಾ. ಕೆಲವೊಂದು ಆಬ್ವಿಯಸ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಇರುತ್ತೆ. ಅವ್ರದ್ದೇ ಕೆಲಸ ಮಾಡೋ ದಾರಿ ಬೇರೆ ಇರುತ್ತೆ, ನಾವೇ ಕೆಲಸ ಮಾಡೋ ದಾರಿ ಬೇರೆ ಇರುತ್ತೆ. ನಾವು ಬೇರೆ ಇಂಡಿಪೆಂಡೆಂಟ್ ಹೆಣ್ಮಕ್ಳು, ಬಿಡ್ತೀವಾ? ಖಂಡಿತ ಇಲ್ಲ. ಸೊ ನಮ್ಮ ಒಪಿನಿಯನ್ಸ್ನ ಸ್ಟ್ರಾಂಗ್ ಆಗೇ ಪುಟ್ ಮಾಡ್ತೀವಿ. ಆ ಎಲ್ಲೋ ಭರದಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇಂದ ಡಿಸ್ರೆಸ್ಪೆಕ್ಟ್ ಮಾಡ್ತೀವ? ಖಂಡಿತ ಇಲ್ಲ. ಏನು ಡಿಸಿಷನ್ಸ್ ಅವ್ರು ತಗೋತಾರೋ ಅದನ್ನ ವ್ಯಾಲ್ಯೂ ಮಾಡಿ ಬಿಟ್ಬಿಡ್ತೀವಿ. ಆ್ಯಂಡ್ ಪ್ರಾಜೆಕ್ಟ್ ಮುಗಿದ್ಮೇಲೆ ನಾವು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಇಲ್ಲಿ ಅವ್ರು ಬಂದಿದ್ದು ನಂಗೆ ಸರ್ಪ್ರೈಸೇ. ಆ್ಯಂಡ್ ಸಾಕಷ್ಟು ವ್ಯಕ್ತಿತ್ವ ಬದಲಾವಣೆ ಕೂಡ ನೋಡಿದೆ ನಾನಲ್ಲಿ. ಒಂದು ಹೊಸ ವ್ಯಕ್ತಿನೇ ಕಾಣಿಸಿದ್ರು ನನಗೆ ಆ ಮನೆಯಲ್ಲಿ. ಸೊ ಹೊಸ ವ್ಯಕ್ತಿ ಕಾಣಿಸಿದಾಗ ಅವರು ಹೊಸಬ್ರಾಗೇ ಇರ್ತಾರೆ. ಆ್ಯಂಡ್ ಅವ್ರ ಜೊತೆ ಇನ್ ಪರ್ಸನ್ ಮಾತಾಡೋ ಯಾವ ಅವಕಾಶನೂ ಸಿಕ್ಕಿಲ್ಲ. ಯಾಕೆಂದರೆ ನಾವು ಜಂಟಿ ಆಗಿದ್ವಿ. ಎಲ್ಲ ಇದ್ರು, ಅಭಿಷೇಕ್ ಅವರು ನನ್ನ ಜೊತೆ ಇದ್ರು. ಆ್ಯಂಡ್ ಧ್ರುವಂತ್ ಅವರು
ಅವ್ರ ಜೊತೆ ಫೇಸ್ ಟು ಫೇಸ್ ಮಾತಾಡುವಂತಹ ಕಾನ್ವರ್ಸೇಷನ್ ಆ ಮನೆಯಲ್ಲಿ ಏನೂ ಆಗಲಿಲ್ಲ. ಅದು ಬಿಟ್ಟು ಇನ್ನೇನು ಇಲ್ಲ. ಯಾರು ತುಂಬಾ ಫೇಕ್ ಅನ್ಸಿದ್ರು, ಯಾರು ಡಿಪ್ಲೊಮ್ಯಾಟಿಕ್ ಅಂತ ಅನ್ಸಿದ್ರು, ಯಾರು ತುಂಬಾ ಡ್ರಾಮೆಬಾಜ್ ಅಂತ ಅನ್ಸಿದ್ರು ಅಂತ? ಉಲ್ಟಾ ಬರೋಣ. ಡ್ರಾಮೆಬಾಜ್ ನಾಟಕೀಯ ಅಶ್ವಿನಿ ಅವರೇ. ಡಿಪ್ಲೊಮ್ಯಾಟಿಕ್ ಅಂತಂದ್ರೆ ಡಿಪ್ಲೊಮ್ಯಾಟಿಕ್ ಅನ್ನೋದಕ್ಕಿಂತ ಕನ್ನಿಂಗ್ ಕ್ರಿಕೆಟ್ ಅಂತ ಹೇಳಿದ್ರೆ ಅದು ಸುಧಿ. ಫೇಕ್ ಯಾರಿದ್ದಾರೆ ಸದ್ಯಕ್ಕೆ ಜಾನ್ವಿ ಇದ್ದಾರೆ ಅಷ್ಟೇ. ಸೊ ಕಾವ್ಯದಿಂದ ಗಿಲ್ಲಿಗೆ ಯೂಸ್ ಆಗ್ತಿದ್ಯಾ, ಗಿಲ್ಲಿಯಿಂದ ಕಾವ್ಯಗೆ ಯೂಸ್ ಆಗುತ್ತಾ, ಮುಂದೆ ಅವರಿಬ್ರು ಸ್ಪ್ಲಿಟ್ ಆಗ್ಬೋದಾ ಅಂತ? ಕಾವ್ಯದಿಂದ ಗಿಲ್ಲಿಗೆ ಆಗ್ತಿದ್ಯಾ, ಗಿಲ್ಲಿಯಿಂದ ಕಾವ್ಯಾಗ ಯೂಸ್ ಆಗ್ತಿದ್ಯಾ, ಅದು ಅವರೇ ಹೇಳಬೇಕು. ಯಾಕಂದ್ರೆ ನಾನು ಹೇಳಿದ್ರೆ ಅದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಬಟ್ ಇಬ್ರು ಒಟ್ಟಿಗೆ ಒಬ್ರಿಗೋಸ್ಕರ ಒಬ್ರು ನಿಂತಿದ್ದಾರೆ. ಆ ಥರ ಜಂಟಿ ಸಿಕ್ಕರೆ ಖಂಡಿತವಾಗ್ಲೂ ಡಿಪೆಂಡೆನ್ಸಿ ಕೂಡ ಬೆಳೆಯುತ್ತೆ. ಎಲ್ಲೋ ಒಂದ್ ಕಡೆ ಕಾವ್ಯನ್ ಡಿಸಿಷನ್ಸ್ ಮಾಡಬೇಕಾದ್ರೆ ಗಿಲ್ಲಿ ನಿರ್ಧಾರ ಮ್ಯಾಟರ್ ಆಗುತ್ತೆ. ಗಿಲ್ಲಿ ಏನಾದರೂ ಡಿಸಿಷನ್ ತಗೋಬೇಕು ಅಂದ್ರೆ ಕಾವ್ಯ ನಿರ್ಧಾರ ಮಾಡಬೇಕಾಗತ್ತೆ. ಬಟ್ ಇದು ಗೇಮ್ ಹಿಂಗೆ ಕಂಟಿನ್ಯೂ ಆದರೆ ಗಿಲ್ಲಿಗೆ ಆಡೋದಕ್ಕೆ ಗೆಲ್ಲೋದಕ್ಕೆ ಒಂಚೂರು ಕಷ್ಟ ಆಗಬಹುದು. ಯಾಕಂದ್ರೆ ಇದು ಎಂಡ್ ಆಫ್ ದ ಡೇ ಇಂಡಿವಿಜುವಲ್ ಗೇಮ್. ಡಿಪೆಂಡೆನ್ಸಿ, ಎಮೋಷನಲ್ ಅಟ್ಯಾಚ್ಮೆಂಟ್ ಶುರು ಆಗ್ಬಿಟ್ರೆ ಮನೆಯಲ್ಲಿ ಫಸ್ಟ್ ಫ್ಯೂ ಡೇಸ್ ಏನು ಸಮಸ್ಯೆ ಆಗಲ್ಲ. ಆಟ ಅಂತ ಬಂದಾಗ, ನಂದು ನಿಂದು ಅಂತ ಬಂದಾಗ ಐ ಆಮ್ ಶ್ಯೂರ್ ದೇ ಆರ್ ಮಚೂರ್ಡ್ ಎನಫ್ ಟು ಹ್ಯಾಂಡಲ್ ಇಟ್ ದ ರೈಟ್ ವೇ. ಐ ಥಿಂಕ್ ಇಬ್ರಿಗೂ ಅಡ್ವಾಂಟೇಜ್ ಆಗಿದ್ದಾರೆ. ಗಿಲ್ಲಿಗೆ ಫ್ಯಾನ್ ಬೇಸ್ ತುಂಬಾ ಚೆನ್ನಾಗಿರೋದ್ರಿಂದ ಕಾವ್ಯಂಗೂ ಅಡ್ವಾಂಟೇಜ್ ಆಗಿದೆ. ಒಳ್ಳೆ ರೀತಿನಲ್ಲೇ ಅದು ಒಳ್ಳೇದೆ. ಓಕೆ, ನೆಕ್ಸ್ಟ್ ಜರ್ನಿ ಏನು ಈಗ? ನೆಕ್ಸ್ಟ್ ಹಾದಿ ಏನು ಅಂದ್ರೆ ಸೀರಿಯಲ್ ಅದರ್ವೈಸ್ ಏನಾದ್ರು ಬೇರೆ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಹೇಗೆ ಅಂತ? ಸೊ ಇದು 3 weeks ಅಲ್ಲಿ ಎವಿಕ್ಷನ್ ನನಗೂ ಶಾಕೆ. ಮಿನಿಮಮ್ 50 ದಿನ ಇರ್ತೀನಿ ಅಂತಾನೆ ನಾನು ಮಿನಿಮಮ್ ಹೇಳ್ತಿರೋದು ಅಂತಾನೆ ನಾನು ಅನ್ಕೊಂಡಿದ್ದು. ಸೊ ಒಂದು 3 monthsಗೆ ಬಿಗ್ ಬಾಸ್ ಬಿಟ್ಟು ಇನ್ನೇನು ಪ್ಲಾನ್ ಮಾಡಿರ್ಲಿಲ್ಲ ನಾನು. ಸಡನ್ಲಿ ಇದಾಗಿರೋದ್ರಿಂದ ಬಹುಶಃ ಇದನ್ನ ಆಪರ್ಚುನಿಟಿ ಆಗಿ ತಗೊಂಡು ಜನರು ಈಗ ನನ್ನ ಪ್ಲೇಟ್ಗೆ ಕೊಟ್ಟಿರುವಂತಹ ಪ್ರೀತಿನ ಪೂರ್ತಿಯಾಗಿ ತಿಂದು ಅದಾದ್ಮೇಲೆ ಒಂದು ಫ್ರೆಶ್ ಸ್ಟಾರ್ಟ್, ಯಾವ ಆಪರ್ಚುನಿಟಿ ಬರುತ್ತೆ ನೋಡಿ ಯೋಚನೆ ಮಾಡಿ ಡಿಸಿಷನ್ ತಗೋತೀನಿ. ಥ್ಯಾಂಕ್ ಯು ಸೋ ಮಚ್. ಕನ್ನಡಿಗರಿಗೆ ಏನು ಹೇಳ್ತೀರಿ? ಜೊತೆಗೆ ನೀವು ನೋಡಿದಂಥ ಒಂದಷ್ಟು ಮೀಮ್ಸ್ ಆಗಿರ್ಬೋದು, ಟ್ರೋಲಲ್ಲಿ ಆಗಿರ್ಬೋದು, ನಿಮ್ಗೆ ಇಷ್ಟವಾದಂಥದ್ದು ಯಾವುದು ತುಂಬ? ನಮಸ್ಕಾರ ಕರ್ನಾಟಕ. ಸೊ 3 ವಾರ ನನ್ನನ್ನು ಇಷ್ಟಪಟ್ಟಿದ್ದೀರಾ. ಮೇಜರ್ ಆಗಿ ಇವಳು ತುಂಬ ಮಚರ್ಡ್, ಸಿಲಿಯಾಗಿ ಆಡಲ್ಲ, ಟ್ರಾಲ್ಸ್ ಎಲ್ಲ ನೋಡಿದೆ. ನಾನು ಕೂಡ ತುಂಬ ಸಪೋರ್ಟ್ ಆಗಿ ನಿಂತಿದ್ದೀರಾ. ನಾನು ಹೊರಗೆ ಬಂದಿರೋ ಪೋಸ್ಟ್ಗೂ ಕೂಡ ಬರಬಾರ್ದಿತ್ತು, ಅನ್ಫೇರ್ ಡಿಸಿಷನ್ ಅಂತೆಲ್ಲ ಹೇಳಿದ್ದೀರಾ. ಎಂಡ್ ಆಫ್ ದ ಡೇ ನಿಮ್ಮ ಡಿಸಿಷನ್ನ, ನಿಮ್ಮ ಒಪಿನಿಯನ್ನ ಮನಸ್ಫೂರ್ತಿಯಾಗಿ ನೀವು ಕೊಟ್ಟಿದ್ದೀರಾ. ಆಟನ ನಾನು ಆಡಿದ್ದೀನಿ, ಡಿಸಿಷನ್ನ ಬಿಗ್ ಬಾಸು ತಗೊಂಡಿದ್ದಾರೆ. ಸೊ ಎಲ್ಲದನ್ನು ರೆಸ್ಪೆಕ್ಟ್ ಮಾಡಿಕೊಂಡು ನಿಮ್ಮ ಪ್ರೀತಿನ ಮನಸ್ಸು ತುಂಬಿಕೊಂಡು ಮನೆಗೆ ಬಂದಿದ್ದೀನಿ, ಹೊರಗಡೆ ಬಂದಿದ್ದೀನಿ, ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಸೊ ಇಷ್ಟು ಪ್ರೀತಿ ಕೊಟ್ಟಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನು ಮುಂದೆ ವೋಟ್ ಮಾಡಬೇಕಾದ್ರೆ, ಸಪೋರ್ಟ್ ಮಾಡಬೇಕಾದ್ರೆ ರೈಟ್ ಕ್ಯಾಂಡಿಡೇಟ್ ಯಾರು, ಡಿಸರ್ವಿಂಗ್ ಕ್ಯಾಂಡಿಡೇಟ್ ಯಾರು, ಹೊರಗೆ ಯಾರು ಬಂದರೆ ಒಳ್ಳೆಯದು ಯೋಚನೆ ಮಾಡಿ ಸಪೋರ್ಟ್ ಮಾಡಿ. ಮತ್ತು ಒಪಿನಿಯನ್ಸ್ ಕೊಡಿ, ಕ್ರಿಟಿಸೈಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಮಾತಿಗೆ ಇರೋ ಬೆಲೆ ತುಂಬ 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 ವ್ಯಾಲ್ಯೂಬಲ್. ಸೊ ಕ್ರಿಟಿಸೈಸ್ ಮಾಡಕ್ಕೆ ಹೋಗಬೇಡಿ, ಎಲ್ರಿಗೂ ಆದಷ್ಟು ಪ್ರೀತಿ ಕೊಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್, ನಿಮಗೆ ಒಳ್ಳೇದಾಗಲಿ. ಸೊ ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಅಶ್ವಿನಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹಾದೇವ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.